In chapter 3 of 2 Timothy, we were looking at the 19 signs of the last days. ನಾವು 2ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿರುವಂತಹ ಕಡೆಯ ದಿನಗಳ ಆ ಸೂಚನೆಯಲ್ಲಿ 19 ಗುಣಲಕ್ಷಣಗಳುಳ್ಳಂತಹ ಜನರ ಕುರಿತಾಗಿ ನಾವು ಅಧ್ಯಯನ ಮಾಡುತ್ತಿದ್ದೇವೆ. Last days does not mean few days before the Lord's second coming. Actually, it is from the first coming to the second coming. The whole period is called the last days. ಕಡೆಯ ದಿನಗಳು ಎಂಬುದಾಗಿ ಹೇಳುವಾಗ ಕರ್ತನ 2ನೇ ಬರೋಣಕ್ಕೆ ಇರುವಂತಹ ಕೆಲವು ದಿನಗಳ ಹಿಂದಿನ ದಿನವನ್ನ ನಾವು ಕಡೆಯ ದಿನ ಎಂಬುದಾಗಿ ಹೇಳುವುದಿಲ್ಲ, ಬದಲಾಗಿ ಕರ್ತನ ಮೊದಲನೆಯ ಆಗಮನಕ್ಕೂ ಮತ್ತು ಆತನ 2ನೇ ಬರೋಣಕ್ಕೂ ಮಧ್ಯದಲ್ಲಿರುವಂತಹ ಈ ಕಾಲವನ್ನ ನಾವು ಕಡೆಯ ದಿನಗಳು ಎಂಬುದಾಗಿ ಕರೆಯುತ್ತೇವೆ. So almost 2000 years back, if Paul is writing about last days, we are in the last minutes or last second of the last days. ಸುಮಾರು 2000 ವರ್ಷಗಳ ಹಿಂದೆ ಅಪೊಸ್ತಲನಾದಂತಹ ಪೌಲನು ನಾವು ಕಡೆಯ ದಿನಗಳಲ್ಲಿ ಇದ್ದೇವೆ ಎಂಬುದಾಗಿ ಬರೆದಿರುವುದಾದರೆ, ನಾವು ಈಗ ಕಡೆಯ ದಿನಗಳಲ್ಲ, ಕಡೆಯ ನಿಮಿಷಗಳಲ್ಲಿ ಅಥವಾ ಕಡೆಯ ಕ್ಷಣಗಳಲ್ಲಿ ಇದ್ದೇವೆ. And it is very evident in Paul's writing in Romans 1, here and in many other passages, the sign of the last days. ಕಡೆಯ ದಿನಗಳ ಸೂಚನೆಗಳನ್ನ ನಾವು ನೋಡುವಾಗ ರೋಮಾಪುರದವರಿಗೆ ಅಪೊಸ್ತಲನು ಬರೆದಂತಹ 1ನೇ ಅಧ್ಯಾಯ, ಅದೇ ರೀತಿ ಈ 2ನೇ ತಿಮೋಥೆಯನಿಗೆ ಬರೆದ ಈ ಪತ್ರಿಕೆಯಲ್ಲಿ ಮತ್ತು ಇನ್ನು ಅನೇಕ ಕಡೆಗಳಲ್ಲಿ ಕಡೆಯ ದಿನದ ಸೂಚನೆಗಳನ್ನ ನಾವು ನೋಡುತ್ತೇವೆ. The perilous time or difficult time, Ugra, it is a demonic type age where things will be very bad. ಕಡೆಯ ದಿನಗಳು ಎಂಬುದಾಗಿ ಹೇಳುವಾಗ ಅದು ಉಗ್ರವಾದಂತಹ, ಭಯಂಕರವಾದಂತಹ ಅಥವಾ ದೆವ್ವದ ದಿನಗಳು ಅಥವಾ ಸೈತಾನನ ದಿನಗಳು ಎಂಬುದಾಗಿ ನಾವು ಹೇಳಬಹುದು. Of course, it's going to get much more worse after the church is removed from here. ಮತ್ತು ಸಭೆಯು ಭೂಮಿಯಿಂದ ಎತ್ತಲ್ಪಟ್ಟ ನಂತರ ಅದು ಇನ್ನೂ ಪರಿಸ್ಥಿತಿಗಳು ಹದಗೆಡುತ್ತದೆ. But we are fast approaching that day. ಆದರೆ ನಾವು ಆ ದಿನಗಳನ್ನ ಅತ್ಯಂತ ವೇಗವಾಗಿ ನಾವು ಸಮೀಪಿಸುತ್ತಿದ್ದೇವೆ. In the 19 characteristics of our time, we looked at 2 or 3 signs we looked at. ನಮ್ಮ ಈ ದಿನಗಳ ಆ 19 ಸೂಚನೆಗಳಲ್ಲಿ ನಾವು ಕೆಲವು 2 ಅಥವಾ 3 ಸೂಚನೆಗಳನ್ನ ಅಥವಾ ಜನರ ಆ ಒಂದು ನಡತೆಗಳ ಕುರಿತಾಗಿ ನಾವು ನೋಡಿಕೊಂಡೆವು. Lovers of themselves. ಸ್ವಾರ್ಥ ಚಿಂತಕರು ಅಥವಾ ತಮ್ಮನ್ನು ತಾವು ಪ್ರೀತಿಸಿಕೊಳ್ಳುವವರು. I mentioned that we live in the selfie generation now, isn't it? ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಜೀವಿಸುತ್ತಿರುವಂತದ್ದು ಸೆಲ್ಫಿ ತೆಗೆದುಕೊಳ್ಳುವಂತಹ ಈ ಒಂದು ಯುಗದಲ್ಲಿ. Christian life is loving others, loving God and loving others, but it has turned around. It has become self-love. ಕ್ರಿಸ್ತಿಯ ಜೀವಿತ ಎಂಬುದಾಗಿ ಹೇಳುವಾಗ ಅದು ಇತರರನ್ನ ಪ್ರೀತಿಸುವಂತಹ ಜೀವಿತ ಮತ್ತು ದೇವರನ್ನ ಪ್ರೀತಿಸುವಂತಹ ಜೀವಿತ, ಅದು ಈಗ ಅದು ಹಿಮ್ಮುಖವಾಗಿ ಚಲಿಸುತ್ತಿದೆ. ಅಂದರೆ ನಾವು ನಮ್ಮನ್ನೇ ಪ್ರೀತಿಸಿಕೊಳ್ಳುವಂತಹ ಜನರಾಗಿ ಬದಲಾಗಿದ್ದೇವೆ. Secondly, we saw the lovers of money. ಎರಡನೇದಾಗಿ ನಾವು ನೋಡಿಕೊಂಡೆವು ಹಣದಾಶೆಯುಳ್ಳವರು ಅಥವಾ ಹಣವನ್ನ ಪ್ರೀತಿಸುವ ಜನರು. Paul had much to say about love of money in 1 Timothy chapter 6. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದಲ್ಲಿ ಪೌಲನು ಈ ಹಣದಾಶೆ ಕುರಿತಾಗಿ ಹೆಚ್ಚಾಗಿ ತಿಳಿಸಿದ್ದಾನೆ. He also said that godliness with contentment is a great gain. ಮತ್ತು ಆತನು ಅಲ್ಲಿ ಹೇಳುತ್ತಾನೆ, ಸಂತುಷ್ಟಿ ಸಹಿತವಾದಂತಹ ದೇವಭಕ್ತಿಯು ಅದು ದೊಡ್ಡ ಲಾಭವೇ ಸರಿ ಎಂಬುದಾಗಿ ಹೇಳುತ್ತಾನೆ. And then we saw people who are boastful. ನಾವು ಬಡಾಯಿ ಕೊಚ್ಚಿಕೊಳ್ಳುವ ಜನರ ಕುರಿತಾಗಿ ನಾವು ನೋಡಿಕೊಂಡೆವು. We looked at people who are proud. ಮತ್ತು ಅಹಂಕಾರಿಗಳ ಕುರಿತಾಗಿ ನಾವು ನೋಡಿಕೊಂಡೆವು. The arrogance of people in these days. ಈ ಕಡೆಯ ದಿನಗಳಲ್ಲಿ ಇರುವಂತಹ ಜನರ ಅಹಂಕಾರ. We looked at abusive people whose talk is very abusive. ದೂಷಕರನ್ನ ಕುರಿತಾಗಿ ನಾವು ನೋಡಿಕೊಂಡು ಅಥವಾ ತಮ್ಮ ಮಾತಿನಲ್ಲಿಯೇ ದೂಷಿಸುವ ಜನರ ಕುರಿತಾಗಿ ನೋಡಿಕೊಂಡೆವು. We also looked at disobedient parents. It's repeated in Romans 1 also. ಮತ್ತು ತಂದೆ ತಾಯಿಗಳಿಗೆ ಅವಿಧೇಯರಾಗುವಂತ ಜನರ ಕುರಿತಾಗಿಯೂ ನಾವು ನೋಡಿಕೊಂಡೆವು. ಇದನ್ನ ಒಂದು
ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿಯೂ ಇದು ಕೊಡಲ್ಪಟ್ಟಿದೆ. It's a first promise with a blessing. ವಾಗ್ದಾನ ಸಹಿತವಾದಂತಹ ಮೊದಲನೆಯ ಆಜ್ಞೆಯು ಇದಾಗಿದೆ. It's repeated in the New Testament, in Ephesians, in Colossians. ಈ ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ ಮತ್ತು ಕೊಲೋಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಇದು ಮತ್ತೆ ಪುನರುಚ್ಚರಿಸಲ್ಪಟ್ಟಿದೆ. Then we saw ungrateful people, unthankful people. ಮತ್ತು ಉಪಕಾರ ನೆನೆಸದ ಜನರ ಕುರಿತಾಗಿ ನೋಡಿಕೊಂಡೆವು. That was one of the sins of the Israelites in the wilderness. ಇದು ಉಪಕಾರ ನೆನೆಸದ ಈ ಒಂದು ಪಾಪ, ಅದು ಇಸ್ರಾಯೇಲರು ಅವರು ಅರಣ್ಯ ಪ್ರಯಾಣದಲ್ಲಿರುವಾಗ ಅವರ ಪಾಪವೂ ಕೂಡ ಇದೇ ಆಗಿತ್ತು. After ungrateful, it's unholy people. ಉಪಕಾರ ನೆನೆಸದವರಾದ ನಂತರ ಅಪರಿಶುದ್ಧವಾದಂತಹ ಜನರು ಎಂಬುದಾಗಿ ನಾವು ನೋಡುತ್ತೇವೆ. Unthankfulness and unholiness goes together. ಉಪಕಾರ ನೆನೆಸದೇ ಇರುವುದು ಮತ್ತು ಅಪರಿಶುದ್ಧತೆ ಅದೆರಡು ಜೊತೆಗೆ ಹೋಗುವಂತದ್ದಾಗಿದೆ. I think that is where we left off last week. ಕಳೆದ ವಾರ ನಾವು ಇಲ್ಲಿಗೆ ನಿಲ್ಲಿಸಿದ್ದೇವೆ ಎಂಬುದಾಗಿ ನೆನೆಸುತ್ತೇನೆ. Then we saw heartless people or people without love. ಮತ್ತು ಮಮತೆ ಇಲ್ಲದ ಜನರ ಕುರಿತಾಗಿ ನಾವು ನೋಡುತ್ತೇವೆ, ಅಥವಾ ಪ್ರೀತಿ ಇಲ್ಲದಂತಹ ಜನರು. In English, in one translation, it says heartless people, without heart, without love. ಇಂಗ್ಲಿಷ್ ನ ಒಂದು ಭಾಷಾಂತರದಲ್ಲಿ ಈ ರೀತಿ ಕೊಡಲ್ಪಟ್ಟಿದೆ, ಹಾರ್ಟ್ಲೆಸ್ ಅಥವಾ ಹೃದಯವಿಲ್ಲದ ಜನರು ಎಂಬುದಾಗಿ ಹೇಳಲ್ಪಟ್ಟಿದೆ. People have love, but it's a misplaced love. ಜನರಲ್ಲಿ ಪ್ರೀತಿ ಇದೆ, ಆದರೆ ಅದು ಬೇರೆ ಎಲ್ಲೋ ಇಡಲ್ಪಟ್ಟಿರುವಂತಹ ಪ್ರೀತಿಯಾಗಿದೆ. They have lost the real love. ಅವರು ನಿಜವಾದಂತಹ ಪ್ರೀತಿಯನ್ನ ಕಳೆದುಕೊಂಡಿದ್ದಾರೆ. Next we see they are unappeasable or unforgiving. ನಂತರ ನಾವು ನೋಡಿಕೊಳ್ಳುವಾಗ ಸಮಾಧಾನವಾಗದವರು ಎಂಬುದಾಗಿ ನೋಡುತ್ತೇವೆ. That is a character of the devil. ಅದು ಸೈತಾನನ ಒಂದು ಗುಣವೂ ಕೂಡ ಆಗಿದೆ. He cannot be reconciled. ಆತನನ್ನ ಸಮಾಧಾನ ಪಡಿಸಲಿಕ್ಕೆ ಸಾಧ್ಯವಿಲ್ಲ. Next we see slanderous people, people who are spreading false and malicious reports. ನಂತರ ನಾವು ನೋಡುವಾಗ ಚಾಡಿ ಹೇಳುವ ಜನರು ಎಂಬುದಾಗಿ ನಾವು ನೋಡುತ್ತೇವೆ, ಅಥವಾ ಸುಳ್ಳಾದಂತಹ ಅಥವಾ ಧಕ್ಕೆಯನ್ನುಂಟು ಮಾಡುವಂತಹ ಮಾತುಗಳನ್ನು ಹಬ್ಬಿಸುವಂತಹ ಜನರು. ದುರುದ್ದೇಶದಿಂದ ಮಾತಾಡುವವರು, ಸ್ಲ್ಯಾಂಡರಿಂಗ್. ದುರುದ್ದೇಶದಿಂದ ಮಾತನಾಡುವಂತಹವರು ಅಥವಾ ಚಾಡಿ ಹೇಳುವವರು. Slanderer is the devil. It is slandering means doing devil's work. ಚಾಡಿ ಹೇಳುವುದು ಎಂಬುದಾಗಿ ನೋಡುವಾಗ ಅದು ಸೈತಾನನ ಕೆಲಸವಾಗಿದೆ. ಚಾಡಿ ಹೇಳುವುದು ಅದು ಸೈತಾನನ ಕೆಲಸವನ್ನು ನಾವು ಮಾಡುವುದಾಗಿದೆ. Diaboloi or devil comes from that word. ಡಯಾಬೋಲೈ ಎಂಬಂತಹ ಪದ ಅಥವಾ ಡೆವಿಲ್ ಅಥವಾ ದೆವ್ವ ಎಂಬಂತಹ ಪದ ಈ ಚಾಡಿ ಹೇಳುವುದು ಎಂಬಂತ ಪದದಿಂದ ಉತ್ಪತ್ತಿಯಾಗಿದೆ. In Revelation we see is accuser of the brethren. ನಾವು ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡುವಾಗ ಸಹೋದರರನ್ನ ದೂಷಿಸುವನು ಅಥವಾ ಚಾಡಿ ಹೇಳುವವನು ಅಥವಾ ಆಪಾದಕನು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Next we see without self control. ನಂತರ ದಮೆ ಇಲ್ಲದವರು ಅಥವಾ ತಮ್ಮನ್ನು ತಾವು ಸ್ವನಿಗ್ರಹ ಪಡಿಸಿಕೊಳ್ಳಲು ಸಾಧ್ಯವಿಲ್ಲದ ಜನರು. One of the gift of the Holy Spirit is self control, as we read in Galatians 5:23. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವ ಪ್ರಕಾರ ಪವಿತ್ರಾತ್ಮನ ಆ ಒಂದು ಆತ್ಮನ ವರಗಳಲ್ಲಿ ಕ್ಷಮೆ, ದಮೆ ಅಥವಾ ಸ್ವನಿಗ್ರಹವು ಕೂಡ ಒಂದು ವರವಾಗಿದೆ. And uncontrolled passion, that's what it means. ಅದು ಸಹಿಸಿಕೊಳ್ಳಲಾರದಂತಹ ನಿಯಂತ್ರಣವಿಲ್ಲದ passion, ನಿಯಂತ್ರಣವಿಲ್ಲದಂತಹ ಒಂದು ಪ್ಯಾಷನ್, ಉದ್ವೇಗ, ಫೀಲಿಂಗ್ಸ್, ಎಮೋಷನ್ಸ್, ನಿಯಂತ್ರಿಸಲಾರದಂತಹ ಉದ್ವೇಗ ಉಳ್ಳಂತಹ ಜನರು. It is basically bestiality, character like the animals. ಅದನ್ನ ನಾವು ಮೃಗಗಳಿಗೆ ಇರುವಂತಹ ಒಂದು ಬುದ್ಧಿಗೆ ಸಮಾನ ಎಂಬುದಾಗಿಯೂ ಕೂಡ ಕರೆಯುತ್ತೇವೆ. 13 we see brutal, untamed. Brutal. 13ನೇ ಒಂದು ನಡತೆ ಉಗ್ರತೆಯುಳ್ಳಂತಹ ಜನರು ಅಥವಾ ಅವರನ್ನ ಕಡಿವಾಣಕ್ಕೆ ತರಲಾರದಂತಹ ಜನರು. In the epistle of James chapter 3, James talks about the tongue which is
an untamed organ of the body. ಯಾಕೋಬನ ಬರೆದ ಪತ್ರಿಕೆಯ 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ನಾಲಿಗೆ ವಿಷಯದಲ್ಲಿ ನಾವು ನೋಡುತ್ತೇವೆ, ಅದನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. Next we see people who are not lovers of good. ಮತ್ತು ಒಳ್ಳೆಯದನ್ನ ಪ್ರೀತಿಸದ ಜನರು ಎಂಬುದಾಗಿ ನಂತರ ನೋಡುತ್ತೇವೆ. In Titus chapter 1 verse 8, the next book which we already looked at, we read that chapter 1 verse 8. ನಾವು ತೀತನ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿ ನಾವು ನೋಡುತ್ತೇವೆ. That is the opposite of this. ಅದು ಈ ಒಂದು ಇದಕ್ಕೆ ವಿರುದ್ಧವಾಗಿದೆ, ತದ್ವಿರುದ್ಧವಾದ ವಚನ. There it says hospitable, a lover of good, self-controlled. ಅಲ್ಲಿ ಅತಿಥಿ ಸತ್ಕಾರ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥ ಚಿತ್ತನು, ಜಿತೇಂದ್ರಿಯನು ಎಂಬುದಾಗಿ ನಾವು ನೋಡುತ್ತೇವೆ. Those are supposed to be the characters of God's children. ಆ ಎಲ್ಲಾ ಗುಣಲಕ್ಷಣಗಳು ದೇವ ಜನರ ಗುಣಲಕ್ಷಣಗಳಾಗಿರಬೇಕು. Here it is just the opposite. They are not lovers of good. ಇಲ್ಲಿ ನಾವು ನೋಡುವಾಗ ಅದಕ್ಕೆ ತದ್ವಿರುದ್ಧವಾದಂತಹ ಜನರು ಕಡೆಯ ದಿನದಲ್ಲಿ ಇರುತ್ತಾರೆ, ಅಂದರೆ ಒಳ್ಳೆಯದನ್ನ ಪ್ರೀತಿಸದ ಜನರು. If you read Isaiah chapter 5 verse 20, we see about value all turning upside down. Look at Isaiah chapter 5 verse 20. ನಾವು ಏಷಾಯನ ಪ್ರವಾದನೆಯ ಗ್ರಂಥ 5ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಸಾಮಾಜಿಕ ಮೌಲ್ಯಗಳು ಅದು ತಲೆ ಕೆಳಕಾಗುವುದನ್ನು ನಾವು ಅಲ್ಲಿ ನೋಡುತ್ತೇವೆ. 5:20. 5ನೇ ಅಧ್ಯಾಯ ಏಷಾಯನ ಗ್ರಂಥ 20ನೇ ವಚನ. ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ. And treacherous or betraying people, next one. ನಂತರ ಅಲ್ಲಿ ನಾವು ನೋಡುವಾಗ ದ್ರೋಹಿಗಳು ಅಥವಾ ಮೋಸ ಮಾಡುವಂತಹ ಜನರು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. In Matthew chapter 10 verse 21, the Lord told about what will happen later during the tribulation time. Which was, uncle? Matthew chapter 10 verse 21. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವಾಗ ಕಡೆಯ ದಿನಗಳಲ್ಲಿ ಎಂತಹ ಜನರು ಇರುತ್ತಾರೆ ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಕರ್ತನು ಅಲ್ಲಿ ಹೇಳುತ್ತಾನೆ. Matthew 10:21. ಮತ್ತಾಯ 10ನೇ ಅಧ್ಯಾಯ 21ನೇ ವಚನ. ಇದಲ್ಲದೆ ಅಣ್ಣನು ತಮ್ಮನನ್ನು, ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು, ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದು ಅವರನ್ನು ಕೊಲ್ಲಿಸುವರು. Betraying people, even close ones betraying one another. ಅಲ್ಲಿ ಮೋಸ ಮಾಡುವಂತಹ ಜನರು, ನಮಗೆ ಹತ್ತಿರದವರು ಕೂಡ ನಮಗೆ ಮೋಸ ಮಾಡುತ್ತಾರೆ. Then we see rash people, reckless people. ಅಲ್ಲಿ ನಾವು ನೋಡುವಾಗ ನಂತರದ ಒಂದು ಜನರು ದುಡುಕಿನವರು ಎಂಬುದಾಗಿ ನೋಡುತ್ತೇವೆ. We use that word for rash driving. Many people's life is like that. ನಾವು ಅನೇಕರನ್ನ ನಾವು ಈ ಪದವನ್ನ ಎಲ್ಲಿ ಉಪಯೋಗಿಸುತ್ತೇವೆ ಎಂಬುದಾಗಿ ನಾವು ನೋಡುವಾಗ ಅತ್ಯಂತ ವೇಗವಾಗಿ ಗಾಡಿಯನ್ನ ಚಲಾಯಿಸುವಂತಹ ಜನರ ಕುರಿತಾಗಿ, ಇತರರ ಜೀವದ ಬಗ್ಗೆ ಕಾಳಜಿ ಇಲ್ಲದ ಜನರ ಕುರಿತಾಗಿ ನಾವು ದುಡುಕಿನವರು ಎಂಬುದಾಗಿ ಕರೆಯುತ್ತೇವೆ. Next one is conceited or puffed up people. ನಂತರದ ಮಾತು ಉಬ್ಬಿಕೊಂಡವರು ಎಂಬುದಾಗಿ ನಾವು ನೋಡುತ್ತೇವೆ. Next we see lovers of pleasure rather than lovers of God. ನಂತರ ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವ ಜನರು. We live in an entertainment age where everything is entertainment. Even churches are bringing in entertainment to entertain people. Manoranjane, it's pleasure loving churches today. ನಾವು ಜೀವಿಸುತ್ತಾ ಇರುವಂತದ್ದು ಮನರಂಜನೆಯ ಯುಗದಲ್ಲಿ ನಾವು ಜೀವಿಸುತ್ತಿದ್ದೇವೆ. ಎಲ್ಲವೂ ಕೂಡ ಮನರಂಜನೆಯಾಗಿ ಪರಿವರ್ತಿಸಲ್ಪಟ್ಟಿದೆ. ಸಭೆಯಲ್ಲಿಯೂ ಕೂಡ ಮನರಂಜನೆಯನ್ನ ಮಾಡುವುದನ್ನು ನಾವು ನೋಡುತ್ತೇವೆ. ಜನರು ಮನರಂಜನೆಯನ್ನ ಪ್ರೀತಿಸುವವರಾಗಿದ್ದಾರೆ. If you go to the Christian bookstore and look at the music, the songs, it's all like Hollywood songs and entertainment, colors, smoke, the stage, all these, it is entertainment loving churches.
ನೀವು ಒಂದು ಕ್ರೈಸ್ತ ಪುಸ್ತಕದ ಮಳಿಗೆಗೆ ನೀವು ಹೋಗುವುದಾದರೆ ಅಲ್ಲಿ ನೀವು ಕ್ರೈಸ್ತ ಆ ಒಂದು ಹಾಡುಗಳ ಅಥವಾ ಸಂಗೀತದ ಒಂದು ಸಿಡಿಯನ್ನ ಅಥವಾ ಹಾಡುಗಳನ್ನ ಕೇಳುವಾಗ ಅದೆಲ್ಲ ಹಾಲಿವುಡ್ ನ ಹಾಡನ್ನ ಕೇಳಿದ ಹಾಗೆ ಅದು ಪರಿವರ್ತನೆ ಆಗಿರುವುದನ್ನ ನಾವು ನೋಡುತ್ತೇವೆ. These people have love, but it is misplaced love. Instead of loving God, they are lovers of pleasure. ಇಲ್ಲಿ ಜನರು ಪ್ರೀತಿಯುಳ್ಳವರಾಗಿದ್ದಾರೆ, ಆದರೆ ಅದನ್ನ ಇಡಬೇಕಾದಂತ ವಿಷಯಗಳಲ್ಲಿ ಇಡದೆ ಬೇರೆ ವಿಷಯಗಳಲ್ಲಿ ಇಟ್ಟು ದೇವರನ್ನ ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವಂತ ಜನರಾಗಿರುತ್ತಾರೆ. The Lord Jesus Christ told about the two commandments. The first commandment is loving God with all your heart, all your mind, all your strength. ನಮ್ಮ ಯೇಸು ಸ್ವಾಮಿ ನಮಗೆ 2 ಆಜ್ಞೆಗಳನ್ನ ಕೊಟ್ಟನು. ಅದರಲ್ಲಿ ಮೊದಲನೇ ಆಜ್ಞೆ ನಿನ್ನ ದೇವರಾಗಿರುವಂತಹ ಕರ್ತನನ್ನ ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ ಪ್ರೀತಿಸಬೇಕು. The second one is to love your brother as yourself, love your neighbor as yourself. ಎರಡನೆಯ ಆಜ್ಞೆ ನಿನ್ನ ನೆರೆಯವನನ್ನ ಅಥವಾ ಸಹೋದರನನ್ನ ನಿನ್ನಂತೆಯೇ ಪ್ರೀತಿಸು. But now in the last days, the love is misplaced. It is lovers of self, lovers of money, lovers of pleasure. ಆದರೆ ಈ ಕಡೆಯ ದಿನಗಳಲ್ಲಿ ಜನರು ತಮ್ಮ ಪ್ರೀತಿಗಳನ್ನ ಬೇರೆಯ ಸ್ಥಳಗಳಲ್ಲಿ ಇಟ್ಟಿದ್ದಾರೆ. ಅವರು ತಮ್ಮನ್ನ ತಾವು ಪ್ರೀತಿಸುವವರು, ಭೋಗಗಳನ್ನ ಪ್ರೀತಿಸುವವರು ಮತ್ತು ಹಣವನ್ನ ಪ್ರೀತಿಸುವ ಜನರಾಗಿದ್ದಾರೆ. The worst is the last sign, the 19th sign. ಅತ್ಯಂತ ಕೆಟ್ಟದಾದಂತಹ ಒಂದು ಚಿಹ್ನೆ ಅಥವಾ ಜನರ ಒಂದು ಗುಣಲಕ್ಷಣವನ್ನ ನಾವು ನೋಡುವಾಗ ಅದು 19ನೆಯ ಒಂದು ಗುಣವಾಗಿದೆ. That is in verse 5, they have the appearance of godliness. ಅದನ್ನು ನಾವು 5ನೇ ವಚನದಲ್ಲಿ ನಾವು ನೋಡುತ್ತೇವೆ, ಭಕ್ತಿಯ ವೇಷವಿರುವಂತಹ ಜನರು. This is the most dangerous one because they act like they are religious people, ಭಕ್ತಿ ಉಳ್ಳವರು. ಇದು ಅತ್ಯಂತ ಭಯಂಕರವಾದಂತಹ ಗುಣ. ಯಾಕಂದರೆ ಅವರು ಭಕ್ತಿ ಉಳ್ಳಂತ ಜನರ ಹಾಗೆ ನಟಿಸುತ್ತಾರೆ. There is an outward religion and profession of faith. ಅಲ್ಲಿ ಬಾಹ್ಯವಾದಂತಹ ಒಂದು ಧರ್ಮ ಅಥವಾ ಭಕ್ತಿಯ ಹಾಗೆ ಅವರು ತೋರಿಸಿಕೊಳ್ಳುತ್ತಾರೆ. Here we read that they have an appearance of godliness but denying its power. ಇಲ್ಲಿ ನಾವು ಓದುವಾಗ ಭಕ್ತಿಯ ವೇಷವಿದ್ದು ಅದರ ಬಲವನ್ನ ಬೇಡವೆನ್ನುವವರು ಆಗಿರುವರು ಎಂದು ನೋಡುತ್ತೇವೆ. Godliness without the power is like a car without engine. ಬಲವಿಲ್ಲದಂತಹ ದೇವ ಭಕ್ತಿಯು ಅದು ಹೇಗಿರುತ್ತದೆ ಅಂದರೆ ಎಂಜಿನೇ ಇಲ್ಲದಂತಹ ಒಂದು ಕಾರಿನ ಹಾಗಿರುತ್ತದೆ. It has a nice body. ಅದು ಉತ್ತಮವಾದಂತಹ ದೇಹವುಳ್ಳದಾಗಿರುತ್ತದೆ. Nice paint. ಒಳ್ಳೆಯ ಬಣ್ಣವುಳ್ಳದಾಗಿರುತ್ತದೆ. There's a leather seat. ಅಲ್ಲಿ ಚರ್ಮದ ಒಂದು ಸೀಟ್ಗಳಿರುತ್ತವೆ. If you get inside, it has perfume in it. ಅದರ ಒಳಕ್ಕೆ ಹೋಗುವಾಗ ಅಲ್ಲಿ ಸುಗಂಧ ವಾಸನೆ ಇರುತ್ತದೆ. There is a computer screen. ಅಲ್ಲಿ ಒಂದು ಕಂಪ್ಯೂಟರ್ ಪರದೆಯು ಕೂಡ ಇರುತ್ತದೆ. Everything is looking very good, but the only thing is there's no engine. ಎಲ್ಲವೂ ಸುಂದರವಾಗಿ ಕಾಣಿಸುತ್ತಿರುತ್ತದೆ, ಆದರೆ ಅಲ್ಲಿ ಎಂಜಿನೇ ಇರುವುದಿಲ್ಲ. In Acts chapter 1 verse 8 we read, when the Holy Spirit come upon you, you will receive power and you will be my witness in Jerusalem, in Judea, in Samaria, to the ends of the earth. ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ, ನಿಮ್ಮ ಮೇಲೆ ಪರಿಶುದ್ಧಾತ್ಮನು ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. Today many people think that when the Holy Spirit come, you will be jumping up and down, you will be speaking in tongues, you will shout. That's not the power. It's a power of resurrection, to live a godly life and to be a witness for Lord in this world. ಈ ದಿನದಲ್ಲಿ ಜನರು ಪವಿತ್ರಾತ್ಮನು ಬರುವಾಗ ಅವರು ತಿಳಿದುಕೊಳ್ಳುತ್ತಾರೆ, ಮೇಲಕ್ಕೆ ಕುಣಿಯಬೇಕು, ನೆಗೆಯಬೇಕು, ಅನ್ಯ ಭಾಷೆಗಳಲ್ಲಿ ಗೊತ್ತಿಲ್ಲದಂತ ಅರ್ಥವಾಗದ ಭಾಷೆಯಲ್ಲಿ ಮಾತನಾಡಬೇಕು ಎಂಬುದಾಗಿ ಅವರು ನೆನೆಸುತ್ತಾರೆ. ಅದಲ್ಲ, ಪವಿತ್ರಾತ್ಮನ ಬರುವಾಗ ಎಂಬುದಾಗಿ ಹೇಳುವಾಗ ನೀವು ಆ ಪುನರುತ್ಥಾನದ ಬಲ ಉಳ್ಳವರಾಗಿ ದೇವರ ಸಾಕ್ಷಿಯಾಗಿ ನೀವು ಜೀವಿಸುವುದೇ ಅದು. And we read that the early church, when the apostles were beaten, they were told not to witness in his name again. They came together, they prayed for that power, that strength to share the gospel without fear. ನಾವು ಆದಿ ಅಪೋಸ್ತಲರನ್ನ ಭಕ್ತರನ್ನ ನಾವು ನೋಡುವಾಗ
ಅವರಿಗೆ ಒಡೆಯುವಾಗ, ಅವರಿಗೆ ಹಿಂಸೆಯನ್ನ ಕೊಡುವಾಗ, ಅವರು ಆ ಬಲವು ಬಂದಾಗ ಏನು ಮಾಡಿದರು ಅಂದರೆ ಸುವಾರ್ತೆಯನ್ನ ಸಾರುವವರಾಗಿ ದೇವರ ಪ್ರೀತಿಯನ್ನ ತಿಳಿಸುವವರಾಗಿದ್ದರು. So Paul is telling to Timothy in Ephesus, this kind of people were already there. ಮತ್ತು ಪೌಲನು ತಿಮೋತಿಯನಿಗೆ ಹೇಳುತ್ತಾ ಇದ್ದನು ಏನೆಂದರೆ, ಎಫೆಸ ಪಟ್ಟಣದಲ್ಲಿರುವಂತಹ ಆ ಸಭೆಯಲ್ಲಿ, ಎಫೆಸ ಪಟ್ಟಣದಲ್ಲಿ ಈಗಾಗಲೇ ಇಂತಹ ಜನರು ಇದ್ದರು. But as we come closer to the last days, its intensity will be more ತೀಕ್ಷ್ಣವಾಗಿ. That powerless religion, powerless profession. ಆದರೆ ನಾವು ಅಂತ್ಯ ದಿನಕ್ಕೆ ಬರುವಾಗ ಏನಾಗುತ್ತದೆ ಅಂದರೆ ಇದರ ತೀಕ್ಷ್ಣತೆ ಅದು ಇನ್ನೂ ಹೆಚ್ಚಾಗುವಂತದ್ದಾಗಿರುತ್ತದೆ. ಭಕ್ತಿಯ ವೇಷವಿದ್ದು ಆ ಬಲವೇ ಇಲ್ಲದಂತಹ ಜನರು. It's a very dangerous thing to play religion without a relationship with the Lord. ದೇವರೊಟ್ಟಿಗೆ ಸಂಬಂಧವಿಲ್ಲದೆ ಭಕ್ತಿಯ ವೇಷವಿರುವ ಹಾಗೆ ನಟಿಸುವುದು ಅತ್ಯಂತ ಭಯಂಕರವಾದದ್ದು ಮತ್ತು ಅಪಾಯಕರವಾದದ್ದು. You look at all the religions in the world, it all have some outward appearance, isn't it? ಈ ಲೋಕದಲ್ಲಿರುವಂತ ಎಲ್ಲಾ ಧರ್ಮಗಳನ್ನ ನಾವು ನೋಡುವಾಗ ಅವೆಲ್ಲವುಗಳಿಗೂ ಬಾಹ್ಯವಾದಂತ ಒಂದು ತೋರಿಕೆ ಇದೆ ಅಲ್ಲವೇ? People who go to Sabarimala, they have a dress. You can make out them from the outward appearance. ಶಬರಿಮಲೆ ಬೆಟ್ಟಗಳಿಗೆ ಹೋಗುವಂತಹ ಜನರನ್ನ ನಾವು ನೋಡುವಾಗ ಅವರಿಗೆ ಒಂದು ಉಡುಪಿನ ಒಂದು ಚಿಹ್ನೆ ಉಂಟು. ಅವರನ್ನ ನೋಡುವಾಗ ಇವರು ಅಲ್ಲಿಗೆ ಹೋಗುತ್ತಿದ್ದಾರೆ ಎಂಬುದಾಗಿ ಅರ್ಥವಾಗುತ್ತದೆ. We know ಅವರ ಭಕ್ತರು, ಆ ದೇವರ ಭಕ್ತರು, we know that. ಆ ದೇವರ ಭಕ್ತರು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. You look at the Islamic religion, they have a dress. ನಾವು ಆ ಒಂದು ಮುಸಲ್ಮಾನ ಒಂದು ಧರ್ಮವನ್ನು ನೋಡುವಾಗ ಅವರಿಗೂ ಕೂಡ ಒಂದು ಉಡುಪಿನ ಚಿಹ್ನೆ ಉಂಟು. Many of the Roman Catholic priests and nuns, they have a dress that identify them. ಅನೇಕ ರೋಮನ್ ಕ್ಯಾಥೋಲಿಕ್ ನಲ್ಲಿರುವಂತಹ ಆ ಒಂದು ದಾದಿಯರು ಅಥವಾ ಸನ್ಯಾಸಿಗಳು ಮತ್ತು ಅವರ ಫಾದರ್ಗಳು ಕೂಡ ಗುರುತು ಹಿಡಿಯಲಿಕ್ಕೆ ಸಾಧ್ಯವಾಗುವಂತಹ ಬಟ್ಟೆಗಳನ್ನು ಧರಿಸಿಕೊಳ್ಳುತ್ತಾರೆ. You go to Punjab, you can see a group of religious people with a dress. ನೀವು ಪಂಜಾಬ್ಗೆ ಹೋಗುವಾಗ ಅಲ್ಲಿರುವಂತಹ ಒಂದು ಧಾರ್ಮಿಕ ಗುಂಪಿನ ಜನರನ್ನು ಕೂಡ ಅವರ ವೇಷಭೂಷಣದಿಂದ ನೀವು ಗುರುತು ಹಿಡಿಯಬಹುದು. In Indian religion, there are a lot of devotees to different gods. You can make out them by their dress. ನಾವು ಭಾರತದಲ್ಲಿ ನಾವು ನೋಡುವಾಗ ಅನೇಕ ದೇವರುಗಳಿಗೆ ಅವರುಗಳದೇ ಆದಂತಹ ಭಕ್ತರಿರುತ್ತಾರೆ. ಅವರ ಉಡುಪಿನಿಂದ ನಾವು ಅವರನ್ನ ಗುರುತು ಹಿಡಿಯಬಹುದು. But how can a true believer be identified? ಆದರೆ ನಿಜವಾದಂತ ವಿಶ್ವಾಸಿಯನ್ನ ಕಂಡು ಹಿಡಿಯುವುದು ಹೇಗೆ? It is not by the outward dress, but it is the inward born again experience of Christ dwelling. If anyone is in Christ, is a new creation. ಅದು ಹೊರಗಿನ ತೋರಿಕೆ ಅಥವಾ ಹೊರಗೆ ಕಾಣುವಂತದ್ದಲ್ಲ, ಬದಲಾಗಿ ಒಳಗೆ ಯಾವನಾದರೂ ಕ್ರಿಸ್ತನಲ್ಲಿರುವುದಾದರೆ ನೂತನ ಸೃಷ್ಟಿಯಾದನು ಎಂಬುದಾಗಿ ನಾವು ನೋಡುತ್ತೇವೆ. But today Christianity has become Namadaya Kraistavara. It is namesake, outward appearing church without the power of the Holy Spirit. ಆದರೆ ಈ ದಿನದಲ್ಲಿ ಕ್ರೈಸ್ತತ್ವವನ್ನು ನಾವು ನೋಡುವಾಗ ಅದು ನಾಮಧೇಯ ಕ್ರೈಸ್ತತ್ವವಾಗಿದೆ. ಜನರು ಹೊರಗಿನ ತೋರಿಕೆಯಲ್ಲಿ ಅವರು ಕಾಣಿಸುವವರಾಗಿರುತ್ತಾರೆ ಕ್ರೈಸ್ತರೆಂಬುದಾಗಿ. And Paul is telling Timothy in the last part of verse 5, avoid such people. ಮತ್ತು 5ನೇ ವಚನದ ಕಡೆಯ ಭಾಗದಲ್ಲಿ ಪೌಲನು ತಿಮೋತಿಯನಿಗೆ ಈ ರೀತಿ ಹೇಳುತ್ತಾನೆ, ಇಂಥವರ ಸಹವಾಸವನ್ನ ಮಾಡದಿರು. Now let's read verse 6 and 7. ನಾವು 6 ಮತ್ತು 7ನೇ ವಚನವನ್ನ ಓದಿಕೊಳ್ಳೋಣ. ಮನೆಗಳಲ್ಲಿ ನುಸುಳಿ ಪಾಪಗಳಿಂದ ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತರೂ ಆಗಿರುವ ಅವಿವೇಕಿಗಳಾದ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವವರು ಇವರೊಳಗೆ ಸೇರಿದವರೇ. ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು. Here we read that Paul is warning Timothy, such people will creep into households. ಇಲ್ಲಿ ಪೌಲನು ತಿಮೋತಿಯನಿಗೆ ಎಚ್ಚರಿಸುತ್ತಿದ್ದಾನೆ ಏನೆಂದರೆ, ಇಂತಹ ಜನರು ಮನೆಗಳೊಳಗೆ ನುಸುಳುತ್ತಾರೆ. Now if you read Jude verse 4, ನೀವು ಯೂದನ ಪತ್ರಿಕೆಯ 4ನೇ ವಚನವನ್ನ ಓದುವಾಗ we read about people who creep into the churches. ಅಲ್ಲಿ ನಾವು ಸಭೆಗಳ ಒಳಗೆ ನುಸುಳುವಂತ ಜನರ ಕುರಿತಾಗಿ ನೋಡುತ್ತೇವೆ. Please read Jude 4. ನಾವು ಯೂದನ ಪತ್ರಿಕೆ 4ನೇ ವಚನವನ್ನ ಓದಿಕೊಳ್ಳೋಣ. ಯಾಕಂದ್ರೆ Jude verse 4.
ಯೂದನ ಪತ್ರಿಕೆ 4ನೇ ವಚನ. ಯಾಕಂದರೆ ಭಕ್ತಿಹೀನರು ನಮ್ಮ ದೇವರ ಕೃಪೆಯನ್ನು ನೆವ ಮಾಡಿಕೊಂಡು ನಾಚಿಕೆಗೆಟ್ಟ ಕೃತ್ಯಗಳನ್ನು ನಡೆಸುವವರು, ನಮ್ಮ ಒಬ್ಬನೇ ಒಡೆಯನೂ ಕರ್ತನೂ ಆಗಿರುವ ಯೇಸು ಕ್ರಿಸ್ತನನ್ನು ಅರಿಯದವರು ಆಗಿರುವ ಕೆಲವು ಜನರು ಸಭೆಯಲ್ಲಿ ಕಳ್ಳತನದಿಂದ ಹೊಕ್ಕಿದ್ದಾರೆ. ಅವರಿಗೆ ಈ ದಂಡ ಎಂದು ಪೂರ್ವದಲ್ಲೇ ಅವರ ಬರೆದದೆ. So there it is creeping into the church. Here it is creeping into the household, in the families, into the homes. ಅಲ್ಲಿ ಸಭೆಗಳೊಳಗೆ ಕಳ್ಳತನವಾಗಿ ನುಸುಳಿರುವಂತಹ ಜನರ ಕುರಿತಾಗಿ ನಾವು ನೋಡುತ್ತೇವೆ. ಇಲ್ಲಿ ನೋಡುವಾಗ ಸಭೆಯ ಒಳಕ್ಕೆ, ಇಲ್ಲಿ ಮನೆಗಳಲ್ಲಿ, ಮನೆಗಳ ಒಳಕ್ಕೆ ನುಸುಳುವಂತಹ ಜನರನ್ನು ನಾವು ನೋಡುತ್ತೇವೆ. God has given leadership in the church to protect the church from false teachers. ದೇವರು ಸಭೆಗಳಲ್ಲಿ ನಾಯಕತ್ವವನ್ನ ಕೊಟ್ಟಿರುವ ಉದ್ದೇಶವೇನೆಂದರೆ ಸಭೆಯನ್ನ ಕೆಟ್ಟ ದುರ್ಬೋಧನೆಗಳಿಂದ ತಪ್ಪಿಸಲಿಕ್ಕಾಗಿ. And it is a guarding duty of the leadership of the church. ಅದನ್ನ ಕಾಯುವಂತದ್ದು ಸಭೆಯ ನಾಯಕತ್ವದ ಒಂದು ಕರ್ತವ್ಯವಾಗಿದೆ. In the household, God has given the man of the house as the spiritual leader, the head of the household. ನಾವು ಕುಟುಂಬಗಳಲ್ಲಿ ನೋಡುವಾಗ ದೇವರು ಪುರುಷನನ್ನ ಆ ಕುಟುಂಬದ ಶಿರಸ್ಸನ್ನಾಗಿ ಅಥವಾ ನಾಯಕನನ್ನಾಗಿ ಇಟ್ಟಿದ್ದಾನೆ. But we know what happened in the Garden of Eden. ಆದರೆ ನಮಗೆ ಗೊತ್ತು ಏದೆನ್ ವನದಲ್ಲಿ ಏನಾಯಿತು ಎಂಬುದಾಗಿ. Like a worm or a snake, the dragon came into the garden and he approached Eve. ಸರ್ಪದ ರೂಪದಲ್ಲಿ ಸೈತಾನನು ಬಂದನು, ಆತನು ಸ್ತ್ರೀಯ ಬಳಿಗೆ ಹೋದನು. Here also in the household, some of these false teachers, they creep in and deceive the woman. ಇಲ್ಲಿಯೂ ಕೂಡ ದುರ್ಬೋಧಕರು ಸಭೆಗಳಿಗೆ, ಮನೆಗಳಿಗೆ ನುಗ್ಗುವವರಾಗಿ, ಕುಟುಂಬಗಳಿಗೆ ನುಸುಳುವವರಾಗಿ ಸ್ತ್ರೀಯರನ್ನ ಮೋಸಗೊಳಿಸುತ್ತಿದ್ದಾರೆ. All of our sisters need to be very careful about this. ನಾವೆಲ್ಲರೂ ಮುಖ್ಯವಾಗಿ ಸಹೋದರಿಯರು ಈ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. They can be very vulnerable and gullible and can be easily misled if they are not strong in the word of God. ಸ್ತ್ರೀಯರು ದೇವರ ವಾಕ್ಯದಲ್ಲಿ ಬಲವಾಗಿ ಇಲ್ಲದೆ ಹೋದರೆ ಅವರು ಇಂತಹ ಕೃತ್ಯಗಳಿಗೆ, ಇಂತಹ ಜನರಿಗೆ ಬಲಿಯಾಗುವುದು ಸಾಧ್ಯ. And they become the prey for such false teachers. ಅಂತಹ ಸುಳ್ಳು ಬೋಧಕರಿಗೆ ಅವರು ಆಹಾರವಾಗುತ್ತಾರೆ. And we read about such women, they are weak women. ಅಂತಹ ಸ್ತ್ರೀಯರನ್ನು ನಾವು ನೋಡುವಾಗ ಅವರು ಬಲಹೀನರಾದಂತಹ ಸ್ತ್ರೀಯರು. But they are burdened with sin and led away by various passions. ಆದರೆ ಅವರು ಪಾಪದಿಂದ ತುಂಬಿದವರು ಮತ್ತು ನಾನಾ ವಿಧವಾದ ಆಶೆಗಳಿಂದ ಸೆಳೆಯಲ್ಪಟ್ಟವರು ಆಗಿರುತ್ತಾರೆ. You and I live in a time when sisters also have a lot of free time. ಈಗ ನಾವು ಜೀವಿಸುತ್ತಾ ಇರುವಂತಹ ದಿನಗಳನ್ನ ನೋಡುವಾಗ ಸಹೋದರಿಯರಿಗೆ ಹೆಚ್ಚು ಬಿಡುವಿನ ಸಮಯ ಉಂಟು. We have all comfortable machines in the home to do the work which our mothers and grandmothers did it in the hard way. ನಮ್ಮ ಅಜ್ಜಿ ಮತ್ತು ತಾಯಿಯಂದಿರು ಕಷ್ಟಪಟ್ಟು ಮಾಡುತ್ತಿದ್ದಂತಹ ಆ ಎಲ್ಲಾ ಮನೆಯ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮ ಮನೆಗಳಲ್ಲಿ ಯಂತ್ರಗಳುಂಟು. And also now if you are living in a city like Bangalore, most of the people get online food. You know, it's become a big business. So many don't have to even cook food. ನೀವು ಒಂದು ದೊಡ್ಡ ನಗರಗಳಲ್ಲಿ ಅಥವಾ ಬೆಂಗಳೂರಿನಂತ ನಗರದಲ್ಲಿ ಜೀವಿಸುತ್ತಿರುವುದಾದರೆ ನೀವು ಆನ್ಲೈನ್ ನಲ್ಲಿ ಆರ್ಡರ್ ಮಾಡುವಾಗ ನಿಮಗೆ ಆಹಾರವೂ ಕೂಡ, ಫುಡ್ ಕೂಡ ದೊರೆಯುತ್ತದೆ. ನೀವು ಮನೆಯಲ್ಲಿ ಅಡಿಗೆ ಮಾಡುವ ಅವಶ್ಯಕತೆಯೇ ಇಲ್ಲ. Many of the young couples, they don't make food at home. It is all bought online. ಅನೇಕ ಯೌವನಸ್ಥ ದಂಪತಿಗಳನ್ನ ನಾವು ನೋಡುವಾಗ ಅವರು ಮನೆಗಳಲ್ಲಿ ಅಡಿಗೆ ಮಾಡುವುದಿಲ್ಲ, ಬದಲಾಗಿ ಆನ್ಲೈನ್ ನಿಂದ ತರಿಸಿಕೊಳ್ಳುತ್ತಾರೆ. So that means they have a lot of free time. ಅದರ ಅರ್ಥ ಅವರಿಗೆ ಹೆಚ್ಚು ಬಿಡುವಿನ ಸಮಯವಿದೆ. Now they have a lot of time to watch the TV and spend time in the cell phone, and all the other time they have a lot of free time. ಅವರಿಗೆ ಟಿವಿಯನ್ನ ನೋಡಲಿಕ್ಕೆ ಮತ್ತು ತಮ್ಮ ಮೊಬೈಲ್ ಫೋನ್ಗಳನ್ನ ನೋಡಲಿಕ್ಕೆ, ಬೇರೆ ಎಲ್ಲಾ ಕಾರ್ಯಗಳನ್ನ ಮಾಡಲಿಕ್ಕೆ ಹೆಚ್ಚು ಬಿಡುವಿನ ಸಮಯವಿದೆ. There is no time for the family to sit together and talk. ಅಲ್ಲಿ ಕುಟುಂಬವು ಒಟ್ಟಾಗಿ ಕೂತುಕೊಂಡು ಮಾತಾಡಲಿಕ್ಕೆ ಸಮಯವಿಲ್ಲ. There is no family prayer together. ಕುಟುಂಬ ಪ್ರಾರ್ಥನೆ ಇಲ್ಲ. There is no study and
devotion of the word of God. ದೇವರ ವಾಕ್ಯವನ್ನ ಅಧ್ಯಯನ ಮಾಡಿ ಅದನ್ನ ಓದುವುದು ಇಲ್ಲ. Such women will become easy prey for such false teachers. ಅಂತಹ ಸ್ತ್ರೀಯರು ಆ ಸುಳ್ಳು ಬೋಧಕರಿಗೆ ಅಥವಾ ದುರ್ಬೋಧಕರಿಗೆ ಬೇಗ ಆಹಾರವಾಗುತ್ತಾರೆ. And the men may be at work and the sisters are maybe alone home with the children or alone, and many cult leaders and groups like that creep into the homes like that. ಸಹೋದರರು ಕೆಲಸ ಮಾಡಲಿಕ್ಕೆ ಹೊರಗೆ ಹೋಗುವಾಗ ಮನೆಗಳಲ್ಲಿ ಕುಟುಂಬಗಳಲ್ಲಿ ಸ್ತ್ರೀಯರು ಒಂಟಿಯಾಗಿ ಅಥವಾ ತಮ್ಮ ಮಕ್ಕಳೊಟ್ಟಿಗೆ ಇರುವಾಗ ಅಂತಹ ಸುಳ್ಳಾದಂತಹ ದುರ್ಬೋಧಕರು ಅವರ ಮನೆಗಳಲ್ಲಿ ನುಸುಳಿ ಅವರನ್ನ ಕೆಡಿಸಲಿಕ್ಕೆ ಸಾಧ್ಯ ಉಂಟು. This is the approach of the Jehovah's false witness groups. ಇದೇ ಯೆಹೋವನ ಸಾಕ್ಷಿಗಳು ಎಂಬಂತಹ ಸುಳ್ಳು ಪಂಗಡದವರು ಉಪಯೋಗಿಸುವಂತ ತಂತ್ರವಾಗಿದೆ. They will come and talk about lot of things and many of us don't know how to answer them. ಅವರು ನಮ್ಮ ಬಳಿಗೆ ಬಂದು ಅನೇಕ ವಿಷಯಗಳ ಕುರಿತಾಗಿ ಮಾತನಾಡುತ್ತಾರೆ. ಅವುಗಳಿಗೆ ಹೇಗೆ ಉತ್ತರಿಸಬೇಕು ಎಂಬುದಾಗಿ ನಮಗೆ ಗೊತ್ತಿರುವುದಿಲ್ಲ. They talk about the new heaven, new earth, the condition in earth that there is lot of good things they will say, and they will also they say they are Christians, but you need to know what answer, what question to ask them. ಅವರು ಹೊಸ ಸೃಷ್ಟಿ, ಹೊಸ ಭೂಮಿ, ಹೊಸ ಪರಲೋಕದ ಕುರಿತಾಗಿ ಮಾತನಾಡುತ್ತಾರೆ. ನಾವು ಕೂಡ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಆದರೆ ಅಂತವರನ್ನ ಗುರುತು ಹಿಡಿಯಲಿಕ್ಕೆ ನಿಮಗೆ ಗೊತ್ತಿರಬೇಕು. And if the sisters are not sound in the word of God, they should not engage with such people. ಸಹೋದರಿಯರು ದೇವರ ವಾಕ್ಯದಲ್ಲಿ ದೃಢವಾಗಿ ಇಲ್ಲದೆ ಹೋದರೆ ಅಂತಹ ಜನರೊಟ್ಟಿಗೆ ಸಂಭಾಷಣೆ ಮಾಡಲಿಕ್ಕೆ ಹೋಗಬಾರದು. You can easily become a prey to them like Eve became to Satan. ಅವಳು ಯಾವ ರೀತಿ ಸೈತಾನನಿಗೆ ಬಲಿಯಾದಳೋ ಅದೇ ರೀತಿ ನೀವು ಕೂಡ ಅವರಿಗೆ ಬಲಿ ಪಶುಗಳಾಗುವಂತಹ ಸಾಧ್ಯತೆ ಉಂಟು. So our sisters need to be very careful that they need to be sound in the word of God, and they should use their time wisely for the glory of God and for the benefit of others. ಆದ್ದರಿಂದ ಸಹೋದರಿಯರು ಅತ್ಯಂತ ಎಚ್ಚರಿಕೆ ಉಳ್ಳವರಾಗಿ ಬುದ್ಧಿವಂತೆಯರಾಗಿರಬೇಕು. ತಮ್ಮ ಬಿಡುವಿನ ಸಮಯವನ್ನ ಸತ್ಯವೇದವನ್ನ ಧ್ಯಾನಿಸಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ಮುಡುಪಾಗಿಡಬೇಕು. Look at Ephesians 4:14. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಆಗಿರಬಾರದು. So there also talks about people who are swayed by different false teaching. ಅಲ್ಲಿಯೂ ಕೂಡ ನಾನಾ ವಿಧವಾದಂತಹ ದುರ್ಬೋಧನೆಗಳಿಂದ ಸೆಳೆಯಲ್ಪಟ್ಟಂತಹ ಜನರ ಕುರಿತಾಗಿ ಮಾತನಾಡುತ್ತದೆ. The carnality and immaturity will make one easy target for false teachers. Carnality and immaturity. ಅಪ್ರಬುದ್ಧತೆ ಅಥವಾ ಸರಿಯಾಗಿ ಅಭಿವೃದ್ಧಿ ಹೊಂದದೇ ಇರುವುದು ಆತ್ಮೀಕವಾಗಿ ಮತ್ತು ಶಾರೀರಿಕ ಗುಣಗಳನ್ನ ಹೊಂದಿರುವಂತದ್ದು ಇಂತಹ ಸುಳ್ಳು ಬೋಧಕರಿಗೆ ಮತ್ತು ಬೋಧನೆಗೆ ಬಲಿಪಶು ಆಗುವ ಹಾಗೆ ಜನರನ್ನ ಮಾಡುತ್ತದೆ. So there's a warning in these verses. ಈ ವಚನಗಳಲ್ಲಿ ಅದರ ಕುರಿತಾಗಿ ಎಚ್ಚರಿಕೆಯ ಮಾತುಂಟು. Okay, now let's look at verse 8 and 9. ನಾವು 8 ಮತ್ತು 9ನೇ ವಚನವನ್ನ ಈಗ ನೋಡಿಕೊಳ್ಳೋಣ. ಎನ್ನ ಎಂಬ್ರ ಎಂಬುವರು ಮೋಶೆಯನ್ನು ವಿರೋಧಿಸಿದಂತೆಯೇ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರು ಆಗಿದ್ದಾರೆ. ಆದರೆ ಅವರ ಪ್ರಯತ್ನವು ಇನ್ನೂ ಸಾಗುವುದಿಲ್ಲ. ಆ ಎನ್ನ ಎಂಬ್ರರ ಮೂರ್ಖತನವು ಎಲ್ಲರಿಗೂ ಪರಿಷ್ಕಾರವಾಗಿ ತಿಳಿದು ಬಂದ ಪ್ರಕಾರ ಇವರದು ತಿಳಿದು ಬರುವುದು. Now in this epistle we have seen a couplets, two people. This is the third couplets in this book. ಈ ಪತ್ರಿಕೆಯಲ್ಲಿ, ಈ ಪುಸ್ತಕದಲ್ಲಿ ನಾವು ಜೊತೆಯಾಗಿ ಕೊಡಲ್ಪಟ್ಟಂತಹ 2 ವ್ಯಕ್ತಿಗಳ ಹೆಸರುಗಳನ್ನ ಈಗಾಗಲೇ ನೋಡಿಕೊಂಡೆವು. ಇದು 3ನೆಯ 2 ಜೊತೆಯಾಗಿ ಕೊಡಲ್ಪಟ್ಟಿರುವಂತಹ ವ್ಯಕ್ತಿಗಳ ಹೆಸರು. In 1:15 we saw a couplet. ನಾವು 1ನೇ ಅಧ್ಯಾಯ 15ನೇ ವಚನದಲ್ಲಿ ಜೊತೆಯಾಗಿ ಕೊಡಲ್ಪಟ್ಟಿರುವಂತಹ ಹೆಸರನ್ನ ಒಂದನ್ನು ನೋಡಿದೆವು. 2:17 we saw another couplet.
ಎರಡನೇ ಅಧ್ಯಾಯದ 17ನೇ ವಚನದಲ್ಲಿ ನಾವು ಇನ್ನೊಂದು ಹೆಸರನ್ನ ನಾವು ನೋಡಿಕೊಂಡೆವು. So here we have the third couplets, that is here Jannes and Jambres. ಇಲ್ಲಿ ಮತ್ತೊಂದು ಜೋಡಿಯ ಹೆಸರುಗಳು ಕೊಡಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ, ಯನ್ನ ಮತ್ತು ಯಂಬ್ರ ಎಂಬುವರು. Now the question comes, who are these people? ಇವರ ಹೆಸರನ್ನ ಕೇಳುವಾಗ ನಮ್ಮೆಲ್ಲರಿಗೂ ಬರುವಂತಹ ಪ್ರಶ್ನೆ, ಈ ಜನರು ಯಾರು? They are the ones who opposed Moses in Egypt. ಈ ವ್ಯಕ್ತಿಗಳು ಯಾರೆಂದರೆ ಐಗುಪ್ತ ದೇಶದಲ್ಲಿ ಮೋಶೆಗೆ ವಿರೋಧವನ್ನ ವ್ಯಕ್ತಪಡಿಸಿದಂತ ಜನರು. They are the magicians. They are the people who duplicated what Moses has done. ಅವರು ಮಾಟಗಾರರಾಗಿದ್ದಂತಹ ಜನರು, ಮೋಶೆ ಮಾಡುವುದನ್ನ ಅವರು ನಕಲು ಮಾಡುವಂತಹ ಜನರಾಗಿದ್ದರು. But you don't read that in the book of Exodus. ನಾವು ಅದರ ಕುರಿತಾಗಿ ಆ ಒಂದು ವಿಮೋಚನೆಯ ಕಾಂಡದಲ್ಲಿ ಓದುವುದಿಲ್ಲ. But we read about the magicians who also duplicated what Moses did. ಆದರೆ ಅಲ್ಲಿ ಮೋಶೆ ಮಾಡಿದಂತಹ ಕಾರ್ಯಗಳನ್ನೇ ನಕಲು ಮಾಡಿದಂತಹ ಆ ಮಾಟಗಾರರ ಕುರಿತಾಗಿ ನಾವು ಓದುತ್ತೇವೆ. Looks like it was known among these names were known in the Jewish legend, in the traditional story. From there, Paul is taking these names. ಆ ಒಂದು ಇತಿಹಾಸದವನ್ನ ನಾವು ನೋಡುವಾಗ ಆ ಯಹೂದ್ಯರ ಮಧ್ಯದಲ್ಲಿ ಸಾಮಾನ್ಯವಾಗಿ ಈ ಎರಡು ಹೆಸರುಗಳು ಆ ಜನರಿಗೆ ಗೊತ್ತಿತ್ತು. ಅಲ್ಲಿಂದಲೇ ಪೌಲನು ಈ ಹೆಸರುಗಳನ್ನ ತೆಗೆದುಕೊಳ್ಳುತ್ತಿದ್ದಾನೆ. They are Pharaoh's magicians who competed against Moses and lost. ಅವರು ಫರೋಹನ ಮಾಟಗಾರರಾಗಿದ್ದರು. ಅವರು ಮೋಶೆಗೆ ವಿರುದ್ಧವಾಗಿ ಅವರು ಕೆಲಸ ಮಾಡುವವರಾಗಿ ಆತನೊಟ್ಟಿಗೆ ತಮ್ಮನ್ನ ತಾವು ಸ್ಪರ್ಧೆಯಲ್ಲಿ ಇಳಿಸಿಕೊಂಡು ಸೋತು ಹೋದಂತ ಜನರಾಗಿದ್ದರು. Read Exodus chapter 7 verse 11 and 12. ನಾವು ವಿಮೋಚನೆ ಕಾಂಡ 7ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ವಿಮೋಚನಾ ಕಾಂಡ 7ನೇ ಅಧ್ಯಾಯ 11 ಮತ್ತು 12ನೇ ವಚನ. ಫರೋಹನು ಐಗುಪ್ತದ ವಿದ್ವಾಂಸರನ್ನು ಮಂತ್ರಗಾರರನ್ನು ಕರೆಸಿದಾಗ ಆ ಜೋಯಿಸರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು. ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. Chapter 9 verse 11. ಅದೇ ರೀತಿ 9ನೇ ಅಧ್ಯಾಯದ 11ನೇ ವಚನ. ಆ ಹುಣ್ಣುಗಳು ಜೋಯಿಸರಲ್ಲಿಯೂ ಐಗುಪ್ತರೆಲ್ಲರಲ್ಲಿಯೂ ಇದ್ದದರಿಂದ ಆ ಜೋಯಿಸರು ಹುಣ್ಣುಗಳ ದೆಸೆಯಿಂದ ಮೋಶೆಯ ಮುಂದೆ ನಿಲ್ಲಲಾರದೆ ಹೋದರು. See, first they duplicated what Moses did. ಅವರು ಮೊದಲನೇದಾಗಿ ಮೋಶೆಯ ಕಾರ್ಯಗಳನ್ನ ನಕಲು ಮಾಡಿದರು. But their snakes were swallowed by Moses' snake. ಆದರೆ ಅವರು ಮಾಡಿದಂತಹ ಅವರ ಸರ್ಪಗಳನ್ನ ಮೋಶೆಯ ಸರ್ಪವು ಅದು ನುಂಗಿಬಿಟ್ಟಿತು. Later we see they also got the boils in their body. ನಂತರ ನಾವು ನೋಡುವಾಗ ಅವರಿಗೂ ಕೂಡ ಅವರ ದೇಹದಲ್ಲಿ ಹುಣ್ಣುಗಳಾದವು. Exodus chapter 8 verse 9 and 10. ವಿಮೋಚನಾ ಕಾಂಡ 8ನೇ ಅಧ್ಯಾಯ 9 ಮತ್ತು 10ನೇ ವಚನ. ಮೋಶೆ, ಘನಚಿತ್ತಕ್ಕೆ ತೋರಿದಂತೆ ನೀನೇ ಅದಕ್ಕೊಂದು ಕಾಲವನ್ನು ನೇಮಿಸಬೇಕು. ಈ ಕಪ್ಪೆಗಳು ಯಾವಾಗ ನಿನ್ನ ಬಳಿಯಿಂದಲೂ ನಿನ್ನ ಮನೆಗಳಿಂದಲೂ ತೊಲಗಿ ನದಿಯಲ್ಲಿ ಮಾತ್ರ ಉಳಿಯುವಂತೆ ನಾನು ನಿನಗೋಸ್ಕರವೂ ನಿನ್ನ ಪ್ರಜಾ ಪರಿವಾರದವರಿಗೋಸ್ಕರವೂ ಬೇಡಿಕೊಳ್ಳಲಿ ಎಂದು ಫರೋಹನನ್ನು ಕೇಳಲು ಅವನು ನಾಳೆ ಅಂದನು. ಅದಕ್ಕೆ ಮೋಶೆ, ನಿನ್ನ ಮಾತಿನ ಪ್ರಕಾರವೇ ಆಗುವುದು. Okay, the magicians were able to bring frogs, but they were not able to remove the frogs. ಇಲ್ಲಿ ಫರೋಹನ ಆ ಮಂತ್ರಗಾರರು ಕಪ್ಪೆಗಳನ್ನ ಬರುವ ಹಾಗೆ ಮಾಡಲಿಕ್ಕೆ ಸಾಧ್ಯವಾಯಿತು, ಆದರೆ ಅವುಗಳನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯವಾಗಲಿಲ್ಲ. They were able to duplicate and bring the snakes, but their snakes were swallowed by Moses' snake. ಅವರು ಮೋಶೆಯ ಕಾರ್ಯಗಳನ್ನು ನಕಲು ಮಾಡುವವರಾಗಿ ಸರ್ಪಗಳನ್ನ ಉಂಟು ಮಾಡಿದರು, ಆದರೆ ಮೋಶೆಯ ಸರ್ಪವು ಅವರ ಸರ್ಪಗಳನ್ನ ನುಂಗಿಬಿಟ್ಟಿತು. They were able to bring in frog, but they couldn't solve the problem. ಅವರು ಕಪ್ಪೆಗಳನ್ನ ಬರುವ ಹಾಗೆ ಮಾಡಲಿಕ್ಕೆ ಸಾಧ್ಯವಾಯಿತು, ಆದರೆ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. So that is the two people mentioned here. They opposed Moses. These people also, they are corrupt-minded people. They opposed the faith.
ಇಲ್ಲಿ ಕೊಡಲ್ಪಟ್ಟಿರುವಂತಹ ಈ ಎಂಬ್ರ ಎಂಬ ವ್ಯಕ್ತಿಗಳು ಈ ಫರೋಹನ ಮಂತ್ರಗಾರರೇ ಆಗಿದ್ದಾರೆ. ಅವರು ಮೋಶೆಯನ್ನ ವಿರೋಧಿಸಿದರು ಮತ್ತು they opposed the truth. ಅದು ಸತ್ಯವನ್ನು ಕೂಡ ಅವರು ವಿರೋಧಿಸಿದರು. They are corrupt-minded people. ಅವರು ಭ್ರಷ್ಟ ಮನಸ್ಸುಳ್ಳಂತಹ ಜನರು. By opposing truth, they are rejecting God. ಆ ಸತ್ಯವನ್ನ ವಿರೋಧಿಸುವುದರ ಮೂಲಕ ಅವರು ದೇವರನ್ನೇ ವಿರೋಧಿಸುತ್ತಿದ್ದಾರೆ. And here we read they will not get very far, for their folly will be plain to all, as was that of those two men. ಇಲ್ಲಿ 9ನೇ ವಚನದಲ್ಲಿ, ಆದರೆ ಅವರ ಪ್ರಯತ್ನಗಳು ಇನ್ನು ಸಾಗುವುದಿಲ್ಲ, ಆ ಎಂಬ್ರರ ಮೂರ್ಖತನವು ಎಲ್ಲರಿಗೆ ಪರಿಷ್ಕಾರವಾಗಿ ತಿಳಿದು ಬಂದ ಪ್ರಕಾರ ಇವರದು ತಿಳಿದು ಬರುವುದು. False teachers will not continue for long. Either they will create problem and divide the church or households, or at the end they will have to leave. ಸುಳ್ಳು ಬೋಧಕರನ್ನು ನೋಡುವಾಗ ಅವರು ಹೆಚ್ಚು ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅವರು ಸಭೆಗಳಲ್ಲಿ ಬಿರುಕನ್ನು ಉಂಟು ಮಾಡುವವರಾಗಿ ಮತ್ತು ಮನೆಗಳಲ್ಲಿ ಬಿರುಕನ್ನು ಉಂಟು ಮಾಡುವವರಾಗಿ ಸಭೆಗಳನ್ನ ಹೊಡೆಯುತ್ತಾರೆ, ಅಥವಾ ತಮ್ಮಲ್ಲಿ ತಾವೇ ಜಗಳಗಳನ್ನು ಮಾಡಿಕೊಂಡು ಹೊರಟು ಹೋಗುತ್ತಾರೆ. So Paul is telling their folly will be exposed one day. ಇಲ್ಲಿ ಪೌಲನು ಹೇಳುತ್ತಿದ್ದಾನೆ, ಅವರ ಮೂರ್ಖತನವು ಒಂದು ದಿನ ಬಯಲಾಗುತ್ತದೆ. Church leaders have to be very careful. Like I remember telling that we are very careful to guard the Lord, but we should be more concerned about the teaching in the local assembly. ಸ್ಥಳೀಯ ಸಭೆಯ ನಾಯಕರು ಅತ್ಯಂತ ಜಾಗರೂಕರಾಗಿರಬೇಕು. ಯಾಕಂದರೆ ನಾವು ಕೇವಲ ಕರ್ತನ ಭೋಜನವನ್ನ ಕಾಯುವುದರಲ್ಲಿ ತಲ್ಲೀನರಾಗಿರಬಾರದು, ಬದಲಾಗಿ ಸರಿಯಾದಂತಹ ಬೋಧನೆ ಸಭೆಯಲ್ಲಿ ಆಗುತ್ತಿದೆಯೋ ಇಲ್ಲವೋ ಎಂಬುದಾಗಿ ಸರಿಯಾದ ಬೋಧನೆಯನ್ನ ಕಾಯುವವರಾಗಿರಬೇಕು. So Paul is telling Timothy very directly that you need to be careful about men like this. ಆದ್ದರಿಂದ ಪೌಲನು ಅತ್ಯಂತ ನೇರವಾಗಿ ತಿಮೋಥಿಯನಿಗೆ ಹೇಳುತ್ತಿದ್ದಾನೆ, ಇಂತಹ ವ್ಯಕ್ತಿಗಳ ವಿಷಯದಲ್ಲಿ ನೀನು ಎಚ್ಚರವಾಗಿರಬೇಕು. Many men are influenced by their wives who are misled, as we read above. ಅನೇಕ ಪುರುಷರನ್ನ ನಾವು ನೋಡುವಾಗ ಅವರ ಸ್ತ್ರೀಯರಿಂದ ಪ್ರೇರಿತರಾಗಿ ಅವರು ತಪ್ಪು ದಾರಿ ಹಿಡಿಯುವುದನ್ನ ನಾವು ನೋಡುತ್ತೇವೆ. That women are influenced by false teachers. ಈ ಸ್ತ್ರೀಯರು ಆ ಸುಳ್ಳು ಬೋಧಕರಿಂದ ಪ್ರೇರಿತರಾಗಿರುತ್ತಾರೆ. Okay, so there is a great warning in these two verses. ಈ 2 ವಚನಗಳಲ್ಲಿ ನಮಗೆ ದೊಡ್ಡ ಒಂದು ಎಚ್ಚರಿಕೆಯ ಮಾತುಗಳಿವೆ. Now let's read verse 10 and 11. ನಾವು 10 ಮತ್ತು 11ನೇ ವಚನವನ್ನ ಓದಿಕೊಳ್ಳೋಣ. ನೀನಾದರೋ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ನಾನು ಎಂತೆಂಥ ಹಿಂಸೆಗಳನ್ನು ಸಹಿಸಿಕೊಂಡೆನು, ಅವೆಲ್ಲವುಗಳೊಳಗಿಂದ ಕರ್ತನು ನನ್ನನ್ನು ಬಿಡಿಸಿದನು. Paul's life, in contrast to the false teachers, is what Paul should imitate. ಈ ಸುಳ್ಳು ಬೋಧಕರ ನಡತೆಗಳಿಗೆ ವಿರುದ್ಧವಾಗಿದ್ದಂತಹ ಈ ಪೌಲನ ನಡತೆಯನ್ನ ತಿಮೋಥಿಯನು ಅನುಸರಿಸಬೇಕು. And he mentioned many things about him. First thing is his teaching. ಆತನು ತನ್ನ ಕುರಿತಾಗಿ ಅನೇಕ ಸಂಗತಿಗಳನ್ನ ಅಲ್ಲಿ ತಿಳಿಸುವವನಾಗಿ, ಮೊದಲನೇದಾಗಿ ತನ್ನ ಉಪದೇಶದ ಕುರಿತಾಗಿ ಅಲ್ಲಿ ಮಾತನಾಡುತ್ತಾನೆ, ಬೋಧನೆಯ ಕುರಿತಾಗಿ. We live in a day when doctrine or teaching is not liked by many. ನಾವು ಜೀವಿಸುತ್ತಾ ಇರುವಂತ ಈ ದಿನಗಳಲ್ಲಿ ಬೋಧನೆಯನ್ನ ಮತ್ತು ಸರಿಯಾದ ಸಿದ್ಧಾಂತಗಳನ್ನ ಅನೇಕರು ಇಷ್ಟಪಡುವುದಿಲ್ಲ. Paul told Timothy to watch yourself and the doctrine. ಪೌಲನು ತಿಮೋಥಿಯನಿಗೆ ಹೇಳುತ್ತಿದ್ದಾನೆ, ನೀನು ನಿನ್ನ ನಡತೆಯನ್ನ ಮತ್ತು ನಿನ್ನ ಬೋಧನೆಯನ್ನ ಕಾದುಕೋ ಎಂಬುದಾಗಿ ಹೇಳುತ್ತಿದ್ದಾನೆ. So out of many things of Paul's life, the first thing is his teaching. ಪೌಲನ ಜೀವಿತದಲ್ಲಿದ್ದಂತಹ ಅನೇಕ ಸಂಗತಿಗಳಲ್ಲಿ ಮೊದಲನೇದಾಗಿ ಆತನು ಹೇಳುತ್ತಿರುವಂತದ್ದು ಅಥವಾ ಮೊದಲನೇದಾಗಿ ಬರುವುದು ಆತನ ಬೋಧನೆ. Doctrine is like a foundation. ಬೋಧನೆ ಅಥವಾ ಸಿದ್ಧಾಂತ ಎಂಬುದಾಗಿ ನಾವು ನೋಡುವಾಗ ಅದು ಒಂದು ಅಸ್ಥಿವಾರದ ಹಾಗಿದೆ. Many young people have this false notion the doctrine divides
love unites. That is a slogan among many young leaders among us. ಅನೇಕ ಯೌವನಸ್ಥ ನಾಯಕರಲ್ಲಿ ಕ್ರೈಸ್ತ ನಾಯಕರಲ್ಲಿ ಒಂದು ಮನೋಭಾವನೆ ಉಂಟು. ಏನಂದರೆ ಸಿದ್ಧಾಂತವು ಅದು ಒಡೆಯುವಂಥದ್ದು, ಬೇರ್ಪಡಿಸುವಂತದ್ದಾಗಿರುತ್ತದೆ ಮತ್ತು ಪ್ರೀತಿಯು ಅದು ಒಟ್ಟುಗೂಡಿಸುತ್ತದೆ ಎಂಬುದಾಗಿ ತಪ್ಪಾಗಿ ತಿಳಿದುಕೊಂಡಿದ್ದಾರೆ. Be very careful when we make that statement. ನಾವು ಅಂತಹ ಹೇಳಿಕೆಗಳನ್ನ ಹೇಳುವಾಗ ಅತ್ಯಂತ ಜಾಗರೂಕರಾಗಿರಬೇಕು. Doctrine comes first and then comes duty. ಮೊದಲನೇದಾಗಿ ಸಿದ್ಧಾಂತವು ಬರುತ್ತದೆ, ನಂತರ ನಮ್ಮ ಕರ್ತವ್ಯ ಬರುವಂತದ್ದಾಗಿದೆ. First is what you believe and then the behavior. ಮೊದಲು ನಿಮ್ಮ ನಂಬಿಕೆ ಬರುತ್ತದೆ, ನಂತರ ನಡವಳಿಕೆ ಬರುವಂತದ್ದಾಗಿದೆ. Without a doctrine, love is superficial. ಆ ಒಂದು ಸರಿಯಾದ ಸಿದ್ಧಾಂತ ಬೋಧನೆ ಇಲ್ಲದೆ ಪ್ರೀತಿಯು ಅದು ಮೇಲ್ಮುಖ ಅಥವಾ ಮೇಲೆ ಮಾತ್ರ ಇರುವಂತದ್ದಾಗಿರುತ್ತದೆ. Paul gives about his example. ಕೊಡುತ್ತಿದ್ದಾನೆ. We can see that in many places in this epistle. ಈ ಒಂದು ಪತ್ರಿಕೆಯಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ಅದನ್ನ ನೋಡಬಹುದು. How he endured and how he was faithful. ಆತನು ಹೇಗೆ ತನ್ನ ಸಂಕಟಗಳನ್ನ ಸಹಿಸಿಕೊಂಡನು, ಅದರಲ್ಲಿಯೂ ಹೇಗೆ ನಂಬಿಗಸ್ತನಾಗಿದ್ದನು ಎಂಬುದಾಗಿ ನೋಡುತ್ತೇವೆ. So Paul is very directly telling Timothy, you know my teaching. ನೇರವಾಗಿ ಹೇಳುತ್ತಿದ್ದಾನೆ, ನನಗೆ ನನ್ನ ಬೋಧನೆ ಗೊತ್ತಿದೆ. Dear brothers and sisters, our assembly first of all should be known for the sound teaching. ಸಹೋದರ ಸಹೋದರಿಯರೇ, ನಮ್ಮ ಸಭೆಗಳು ಮೊದಲನೇದಾಗಿ ಸ್ವಸ್ಥ ಬೋಧನೆಗೆ ಹೆಸರುವಾಸಿಯಾಗಿರಬೇಕು. If an assembly believers are well taught, well fed with the teachings of the word of God, they will not go anywhere. Very sad to see brethren people living and going to Pentecost groups. ನಮ್ಮ ಸಭೆಯ ವಿಶ್ವಾಸಿಗಳು, ನಮ್ಮ ಸಭೆಯ ಜನರು ಅವರು ಸರಿಯಾದಂತ ಸ್ವಸ್ಥ ಬೋಧನೆಯಲ್ಲಿ ಹೊಟ್ಟೆ ತುಂಬಿದವರಾಗಿದ್ದಾರೆ ಅಥವಾ ಪೋಷಿಸಲ್ಪಟ್ಟವರಾಗಿದ್ದಾರೆ ಅಂತ ಸ್ವಸ್ಥ ಬೋಧನೆಯಲ್ಲಿ ಬೆಳೆದಿರುವುದಾದರೆ ಆಗ ಸಭೆಯಲ್ಲಿ ಎಂತಹ ತೊಂದರೆಗಳು ಆಗುವುದಿಲ್ಲ. ನಮ್ಮ ಸಭೆಯ ಸಹೋದರ ಸಭೆಗಳ ಅನೇಕ ವಿಶ್ವಾಸಿಗಳು ಬಿಟ್ಟು ಪೆಂಟಕೋಸ್ಟಲ್ ಸಭೆಗಳಿಗೆ ಹೋಗುವುದನ್ನು ನೋಡುವಾಗ ತುಂಬಾ ದುಃಖವಾಗುತ್ತದೆ. Let us be very careful that we have sound teaching in our assemblies. ನಾವು ಆದ್ದರಿಂದ ನಮ್ಮ ಸಭೆಗಳಲ್ಲಿ ಸ್ವಸ್ಥವಾದ ಬೋಧನೆ ಇರುವ ಹಾಗೆ ಎಚ್ಚರ ವಹಿಸಬೇಕು. So he tells Timothy, you follow my teaching, then comes my conduct. ಆದ್ದರಿಂದ ಪೌಲನು ತಿಮೋಥಿಯನಿಗೆ, ನೀನು ನನ್ನನ್ನು ಅನುಸರಿಸುವವನಾಗಿ ನನ್ನ ಬೋಧನೆಯನ್ನ, ನಂತರ ನನ್ನ ನಡತೆಯನ್ನ ಅನುಸರಿಸು ಎಂಬುದಾಗಿ ಹೇಳುತ್ತಾನೆ. If we have only teaching and no conduct, that is also wrong. ನಾವು ಕೇವಲ ಬೋಧನೆಯನ್ನ ಹೊಂದಿದವರಾಗಿ ನಡತೆ ಇಲ್ಲದವರಾಗಿದ್ದರೆ ಅದೂ ಕೂಡ ತಪ್ಪು. Christian life has not only doctrine but duty. ಕ್ರಿಸ್ತಿಯ ಜೀವಿತ ಅದು ಕೇವಲ ಬೋಧನೆ ಅಥವಾ ಸಿದ್ಧಾಂತವನ್ನು ಮಾತ್ರ ಹೊಂದಿರುವುದಲ್ಲ, ಬದಲಾಗಿ ಕರ್ತವ್ಯವನ್ನು ಕೂಡ ಹೊಂದಿದ್ದಾಗಿದೆ. My way of life, my aim in life, thirdly. ಮೂರನೇದಾಗಿ ನನ್ನ ಉದ್ದೇಶ, ನನ್ನ ಜೀವಿತದ ಉದ್ದೇಶ ಎಂಬುದಾಗಿ, ಗುರಿ ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Every believer, brothers and sisters, we should have a purpose for our life and aim for our life. ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ವಿಶ್ವಾಸಿಯು ತನ್ನ ಜೀವಿತದಲ್ಲಿ ಒಂದು ಸರಿಯಾದಂತಹ ಉದ್ದೇಶವನ್ನು ಹೊಂದಿದವನಾಗಿರಬೇಕು. We should have an aim, a guri muttuva tanakale. We should have an aim in our life. ನಮ್ಮ ಜೀವಿತದಲ್ಲಿ ಒಂದು ಗುರಿ ಇರಬೇಕು. And then it says, my faith. ನಂತರ ಅಲ್ಲಿ ಹೇಳುತ್ತಾನೆ, ನನ್ನ ನಂಬಿಕೆ. Of course, faith is a very key word phrase for Apostle Paul. ಅಪೊಸ್ತಲನ ಪೌಲನ ನಡತೆಯಲ್ಲಿದ್ದಂತಹ ಪ್ರಾಮುಖ್ಯವಾದಂತಹ ಒಂದು ಅಂಶ ಅಂದರೆ ಅದು ಪ್ರೀತಿಯೇ, ನಂಬಿಕೆಯೇ ಆಗಿತ್ತು. Paul uses the word faith and John the Apostle uses the word believe. ಅಪೊಸ್ತಲನಾದಂತ ಪೌಲನು ನಂಬಿಕೆ ಎಂಬಂತ ಮಾತನಾಡುತ್ತಾನೆ, ಆದರೆ ಅಪೊಸ್ತಲನಾದಂತಹ ಯೋಹಾನನು ಪ್ರೀತಿ, ವಿಶ್ವಾಸ ಅಥವಾ ನಂಬು ಎಂಬಂತ ಪದವನ್ನು ಉಪಯೋಗಿಸುತ್ತಾನೆ. John's gospel and epistles, you read believe and believe so many times. ಅಪೊಸ್ತಲನಾದಂತ ಯೋಹಾನನ ಆ ಒಂದು
ಸುವಾರ್ತೆಯ ಪುಸ್ತಕ ಮತ್ತು ಪತ್ರಿಕೆಗಳನ್ನ ನಾವು ನೋಡುವಾಗ ನಂಬಿರಿ 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 ಅಥವಾ ವಿಶ್ವಾಸಿಸಿರಿ ಎಂಬುದಾಗಿ ಅನೇಕ ಕಡೆಗಳಲ್ಲಿ ಆತನು ಹೇಳುವುದನ್ನು ನೋಡುತ್ತೇವೆ. But Paul is using the same thing, but he is using faith. ಪೌಲನು ಕೂಡ ಅದೇ ಸಂಗತಿಯನ್ನು ಉಪಯೋಗಿಸುತ್ತಿದ್ದಾನೆ, ಆದರೆ ನಂಬಿಕೆ ಎಂಬಂತಹ ಪದವನ್ನ ಆತನು ಉಪಯೋಗಿಸುತ್ತಾನೆ. Christian life is a life of faith. ಕ್ರಿಸ್ತಿಯ ಜೀವಿತ ಅದು ನಂಬಿಕೆಯ ಜೀವಿತವಾಗಿದೆ. The religions are karma marga. This is nambike marga. There is a marked out difference between religions and Christian faith. ಕ್ರಿಸ್ತಿಯ ನಂಬಿಕೆಗೂ ಮತ್ತು ಇತರ ಧರ್ಮಗಳಿಗೂ ಇರುವಂತಹ ಅತ್ಯಂತ ಪ್ರಾಮುಖ್ಯವಾದಂತಹ ವ್ಯತ್ಯಾಸವೇನೆಂದರೆ, ಇತರ ಧರ್ಮಗಳು ಕರ್ಮ ಮಾರ್ಗದಿಂದ ನೀನು ಬಾ ಎಂಬುದಾಗಿ ಹೇಳುತ್ತವೆ, ಆದರೆ ಕ್ರೈಸ್ತ ನಂಬಿಕೆಯು ಅದು ನಂಬಿಕೆಯ ಮೇಲೆಯೇ ಆಧಾರವಾಗಿರುವುದಾಗಿದೆ. You know, there are so many different kinds of faith in the Bible. ಸತ್ಯವೇದದಲ್ಲಿ ಅನೇಕ ವಿಧವಾದಂತಹ ನಂಬಿಕೆಗಳ ಕುರಿತಾಗಿ ಕೊಡಲ್ಪಟ್ಟಿದೆ, ನಿಮಗೆ ಗೊತ್ತಾ? Ephesians 2:8 and 9 talks about saving faith. We are saved by grace through faith. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮತ್ತು 9ನೇ ಅಧ್ಯಾಯ ಅದು ನಂಬಿಕೆ. 2ನೇ ಅಧ್ಯಾಯ 8-9 ವಚನ. 2ನೇ ಅಧ್ಯಾಯ 8 ಮತ್ತು 9ನೇ ವಚನ ಕೃಪೆಯ ಮೂಲಕ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ಹೇಳುತ್ತದೆ. That is saving faith. ಅದು ರಕ್ಷಿಸುವಂತಹ ನಂಬಿಕೆ. Then there is living faith. ಮತ್ತು ಜೀವಿಸುವಂತಹ ನಂಬಿಕೆಯೂ ಕೂಡ ಒಂದುಂಟು. We read that in Habakkuk chapter 2 verse 4, the just shall live by faith. ನಾವು ಹಬಕ್ಕೂಕ 2ನೇ ಅಧ್ಯಾಯ 4ನೇ ವಚನದಲ್ಲಿ ಅದನ್ನ ನಾವು ನೋಡುತ್ತೇವೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. That is repeated 3 times in the New Testament. ಆ ವಚನ ಹೊಸ ಒಡಂಬಡಿಕೆಯಲ್ಲಿ 3 ಬಾರಿ ಉಪಯೋಗಿಸಲ್ಪಟ್ಟಿದೆ. And then there is an overcoming faith. 1 John 5:4, your faith that overcomes the world. 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 1 John 5:4. 1 ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನದಲ್ಲಿ, ನಿಮ್ಮ ನಂಬಿಕೆಯು ಅದು ಈ ಲೋಕವನ್ನ ಜಯಿಸುವಂತದ್ದಾಗಿರುತ್ತದೆ ಅಥವಾ ಜಯಿಸುವ ನಂಬಿಕೆ ಎಂಬುದಾಗಿ ಅಲ್ಲಿ ಕೊಡಲ್ಪಟ್ಟಿದೆ. In Daniel chapter 3 verse 16-18, Shadrach, Meshach and Abednego, they had a faith which was tested in the fire. ನಾವು ದಾನಿಯೇಲನ ಗ್ರಂಥ 3ನೇ ಅಧ್ಯಾಯ 16, 17, 18ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಶದ್ರಗ್, ಮೇಷಕ್, ಅಬೇದ್ನೆಗೋ ಅವರ ನಂಬಿಕೆಯು ಅದು ಪರೀಕ್ಷಿಸಲ್ಪಟ್ಟಿತು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. In 1 Peter 1:6 and 7 also we are told about the genuine faith which is tested in the fire like gold. 1 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7 ವಚನಗಳಲ್ಲಿ ನಾವು ನೋಡುವಾಗ ಪುಟಕ್ಕೆ ಹಾಕಲ್ಪಟ್ಟಂತಹ ಚಿನ್ನದ ಹಾಗೆ ಪರೀಕ್ಷಿಸಲ್ಪಡುವಂತಹ ಅಥವಾ ಪರಿಶೋಧಿಸಲ್ಪಡುವಂತಹ ನಂಬಿಕೆ ಉಂಟು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Many believers only have that saving faith. They put their faith in the Lord, they're saved, they're going to heaven, they're satisfied with that. ಅನೇಕ ವಿಶ್ವಾಸಿಗಳಲ್ಲಿ ಆ ರಕ್ಷಿಸುವಂತಹ ನಂಬಿಕೆ ಮಾತ್ರ ಇದೆ. ಕರ್ತನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ರಕ್ಷಣೆ ಆಯಿತು, ಅವರು ಪರಲೋಕ ರಾಜ್ಯಕ್ಕೆ ಹೋಗುತ್ತಿದ್ದಾರೆ, ಇಷ್ಟರಲ್ಲೇ ಅವರು ತೃಪ್ತಿ ಹೊಂದಿದವರಾಗಿದ್ದಾರೆ. But biblical faith is much more than that. ಆದರೆ ಸತ್ಯವೇದದ ನಂಬಿಕೆಯು ಅದು ಅದಕ್ಕಿಂತ ಹೆಚ್ಚಾದಂತ ನಂಬಿಕೆಯಾಗಿದೆ. It's a living faith. The just shall live by faith. It's everyday's life by faith. ಅದು ಬದುಕುವಂತಹ ಅಥವಾ ಜೀವಿಸುವಂತಹ ನಂಬಿಕೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ ಹೇಳುವಾಗ ನಾವು ಪ್ರತಿದಿನ ಜೀವಿಸುವುದು ನಂಬಿಕೆಯಿಂದಲೇ. And there is an overcoming faith against the temptations of the world. ಈ ಲೋಕವು ತರುವಂತಹ ಶೋಧನೆಗಳನ್ನ ಜಯಿಸುವಂತಹ ನಂಬಿಕೆ ಒಂದುಂಟು. Then like Shadrach, Meshach and Abednego, even if you put us into fire, we will not bow down to your idol. ಶದ್ರಗ್, ಮೇಷಕ್, ಅಬೇದ್ನೆಗೋ ಅವರಲ್ಲಿದ್ದಂತಹ ನಂಬಿಕೆಯ ರೀತಿಯ ನಂಬಿಕೆ ಒಂದುಂಟು. ನೀವು ನಮ್ಮನ್ನ ಕೊಂದರೂ ಕೂಡ ಅಥವಾ ಬೆಂಕಿಗೆ ಹಾಕಿದರೂ ಕೂಡ ನಾವು ಆ ವಿಗ್ರಹಕ್ಕೆ ತಲೆಬಾಗುವುದಿಲ್ಲ. Dear ones, where is our faith? How is our faith? ಪ್ರಿಯರೇ, ನಮ್ಮ ನಂಬಿಕೆ ಎಲ್ಲಿದೆ, ಹೇಗಿದೆ? Paul is telling about his faith which is worth imitating. That is what he tells the young disciple Timothy. ಪೌಲನು ತನ್ನ ನಂಬಿಕೆಯ ಕುರಿತಾಗಿ ಯೌವನಸ್ಥ ಶಿಷ್ಯನಾದಂತಹ ತಿಮೋಥೆಯನಿಗೆ ಹೇಳುತ್ತಿದ್ದಾನೆ, ನನ್ನ ನಂಬಿಕೆಯನ್ನ ನೀನು ಹಿಂಬಾಲಿಸು.
Of course, when we come to the next chapter, he says about his life, I have kept the faith. ನಾವು ಮುಂದಿನ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಆತನು ಹೇಳುತ್ತಾನೆ, ನಾನು ಈ ನಂಬಿಕೆಯನ್ನ ಹಿಡಿದುಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾನೆ. So faith is much more than just trusting God to be saved. ನಂಬಿಕೆ ಎಂಬುದಾಗಿ ಹೇಳುವಾಗ ಕೇವಲ ರಕ್ಷಣೆ ಹೊಂದುವುದಕ್ಕಾಗಿ ಮಾತ್ರ ಕರ್ತನನ್ನ ಅಂಗೀಕರಿಸುವುದಲ್ಲ, ಅದಕ್ಕಿಂತ ಹೆಚ್ಚಾದದ್ದು. That is kindergarten stuff. That is the beginning of Christian life. ಅದು ಒಂದು ಚಿಕ್ಕದಾದಂತಹ ಅಥವಾ ಕ್ರಿಸ್ತಿಯ ನಂಬಿಕೆಯ ಪ್ರಾರಂಭದ ನಂಬಿಕೆ ಆಗಿದೆ ಅದು. But God wants us to go on from there and hold on to that faith and overcome this world, and even when it is tested in the fire, come out like golden faith. ಆದರೆ ದೇವರು ನಮ್ಮಿಂದ ಬಯಸುವುದೇನೆಂದರೆ ಆ ಒಂದು ಪ್ರಾರಂಭದ ನಂಬಿಕೆಯಿಂದ ನಾವು ಬೆಳೆಯುವವರಾಗಿ ಮುಂದಿನ ನಂಬಿಕೆಗೆ, ಬಲವಾದಂತಹ ನಂಬಿಕೆಗೆ ಹೋಗಬೇಕು. ಪರೀಕ್ಷಿಸಲ್ಪಡುವಂತಹ ನಂಬಿಕೆಯಲ್ಲಿ ನಾವು ದಾಟಿ ಹೋಗಬೇಕು. ಬೆಂಕಿಗೆ ನಮ್ಮನ್ನು ಹಾಕಿದರೂ ಕೂಡ ನಾವು ಆ ಶೋಧನೆಯನ್ನ ಜಯಿಸಬೇಕು ಎಂಬುದಾಗಿ ಆತನು ಬಯಸುತ್ತಾನೆ. Then Paul talks about his patience. ಮತ್ತು ಪೌಲನು ನಂತರ ಅಲ್ಲಿ ಆತನ ತಾಳ್ಮೆಯ ಕುರಿತಾಗಿ ಮಾತನಾಡುತ್ತಾನೆ. His love, ಆತನ ಪ್ರೀತಿ, his endurance, steadfastness. ಆತನ ಸೈರಣೆ. On the road to Damascus, he met the Lord Jesus Christ. ಆ ದಮಸ್ಕದ ದಾರಿಯಲ್ಲಿ ಆತನು ಕರ್ತನಾದ ಯೇಸು ಕ್ರಿಸ್ತನನ್ನ ಸಂಧಿಸಿದನು. Until then, he had a zeal for his religion, Judaism. ಅಲ್ಲಿಯವರೆಗೂ ಆತನ ಧರ್ಮವಾಗಿದ್ದಂತಹ ಯೂದ ಧರ್ಮವಾದ ಕುರಿತಾಗಿ ಆತನು ಅಭಿಮಾನ ಉಳ್ಳವನಾಗಿದ್ದನು. He thought killing Christians was serving God. ಆತನು ನೆನೆಸಿದನು, ಕ್ರೈಸ್ತರನ್ನ ಕೊಲ್ಲುವಾಗ ನಾನು ದೇವರಿಗೆ ಸೇವೆ ಮಾಡುತ್ತಿದ್ದೇನೆ ಎಂಬುದಾಗಿ. He thought Jesus was a cult leader, someone who came and died and gone. ಆತನು ಯೇಸು ಕ್ರಿಸ್ತನನ್ನ ಯಾವುದೋ ಸುಳ್ಳು ಧರ್ಮದ ಒಬ್ಬ ಗುರು ಎಂಬುದಾಗಿ ನೆನೆಸಿದನು. ಯಾರೋ ವ್ಯಕ್ತಿ ಬಂದನು, ಸತ್ತನು, ತೀರಿ ಹೋಯಿತು ಎಂಬುದಾಗಿ ನೆನೆಸಿದನು. But on the road to Damascus, he met him. ಆದರೆ ಆ ದಮಸ್ಕದ ದಾರಿಯಲ್ಲಿ ಆತನನ್ನ ಸಂಧಿಸಿದನು. From that day till the end, when his head was cut off by the Roman emperor, he never looked back. He never lost the same zeal he had for the Judaism. It was now turned towards the Lord and his gospel. ಅಂದಿನಿಂದ ಅವನು ತನ್ನ ತಲೆಯು ಕಡಿಯಲ್ಪಟ್ಟು ರಕ್ತಸಾಕ್ಷಿಯಾಗಿ ಕೊಲ್ಲುವವರೆಗೂ ಹಿಂತಿರುಗಿ ನೋಡಲೇ ಇಲ್ಲ. ಯೂದಾಯ ಮತದ ಮೇಲೆ ಆತನಿಗಿದ್ದಂತಹ ಆ ಒಂದು ಅಭಿಮಾನವು ಈಗ ಕ್ರಿಸ್ತನ ಅಭಿಮಾನವಾಗಿ ಪರಿವರ್ತನೆಗೊಂಡಿತು. You know, one of the sad things I see today, many young people say they believe. We ask them questions at the baptism time. Are you willing to stand till the end? They say everything, but as the time goes by, they lose the zeal, they lose the interest. You don't hear anything from their mouth in the worship or in a testimony or in a witness. It grieves me how much more it grieves the Lord. ಈ ವಿಷಯವನ್ನ ಹೇಳಲಿಕ್ಕೆ ನನಗೆ ದುಃಖವಾಗುತ್ತದೆ. ಏನೆಂದರೆ ಈ ದಿನಗಳಲ್ಲಿ ನಾವು ಯೌವನಸ್ಥರನ್ನ ನಾವು ನೋಡುವಾಗ ಅವರಿಗೆ ದೀಕ್ಷಾ ಸ್ನಾನದ ಸಮಯದಲ್ಲಿ ಕೇಳುವಂತ ಎಲ್ಲಾ ವಿಷಯಗಳಿಗೂ ಅವರು ಒಪ್ಪಿಕೊಂಡು ಹಾಗೆಯೇ ಜೀವಿಸುತ್ತೇನೆ ಎಂಬುದಾಗಿ ಅವರು ಹೇಳುತ್ತಾರೆ. ಆದರೆ ನಂತರದ ಬೆಳವಣಿಗೆಗಳನ್ನ ನೋಡುವಾಗ ದಿನ ಕಳೆದಂತೆ ಅವರ ನಂಬಿಕೆ, ಪ್ರೀತಿ ಮತ್ತು ಆ ಅಭಿಮಾನ ಕಳೆದುಕೊಂಡವರಾಗಿ ಎಲ್ಲಿಯೂ ಮುಂದಕ್ಕೆ ಬರುವುದಿಲ್ಲ, ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬರುವುದಿಲ್ಲ, ದೇವರ ವಾಕ್ಯದಲ್ಲಿ ಬೆಳೆದು ಅಭಿವೃದ್ಧಿಯಾಗಿಯೂ ಕೂಡ ಅವರು ಮುಂದೆ ಬರುವುದಿಲ್ಲ. I'm not talking about all young people. There are some young people who have grown so much in the Lord. I'm talking about many today. ನಾನು ಎಲ್ಲಾ ಯೌವನಸ್ಥರ ಕುರಿತಾಗಿ ಮಾತನಾಡುತ್ತಿಲ್ಲ. ಅನೇಕ ಯೌವನಸ್ಥರು ದೇವರ ವಾಕ್ಯದಲ್ಲಿ ಅಭಿವೃದ್ಧಿ ಹೊಂದಿದವರಾಗಿ ಉತ್ತಮ ರೀತಿಯಲ್ಲಿದ್ದಾರೆ. ಆದರೆ ಅನೇಕ ಜನರು ಈ ರೀತಿಯ ಪರಿಸ್ಥಿತಿಯಲ್ಲಿದ್ದಾರೆ. Now verse 11, he says, you also know my persecutions and suffering that happened to me at Antioch, Iconium and Lystra. ಮತ್ತು 11ನೇ ವಚನದಲ್ಲಿ ಅವನು ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಆ ಪಟ್ಟಣಗಳಲ್ಲಿ ಆತನ ಅನುಭವಿಸಿದಂತಹ ಹಿಂಸೆ, ಕಷ್ಟಾನುಭವಗಳ ಕುರಿತಾಗಿ ಮಾತನಾಡುತ್ತಾನೆ. When Paul is telling about persecution, it's part of the package of Christian life. You not only have privileges, but you have responsibility, and persecution is part of the package of Christian life.
ಪೌಲನು ಇಲ್ಲಿ ಆತನ ಹಿಂಸೆಗಳ ಕುರಿತಾಗಿ ಮಾತನಾಡುವಾಗ ಅದು ಕ್ರಿಸ್ತೀಯ ಜೀವಿತವೆಂಬಂತಹ ಆ ಜೀವಿತದ ಒಟ್ಟಿಗೆ ಬರುವಂತಹ ಒಂದು ಭಾಗವಾಗಿದೆ. ಕ್ರಿಸ್ತೀಯ ಜೀವಿತ ಎಂಬುದಾಗಿ ಹೇಳುವಾಗ ಕೇವಲ ಆಶೀರ್ವಾದಗಳ ಜೀವಿತವಲ್ಲ, ಬದಲಾಗಿ ಹಿಂಸೆಗಳ ಜೀವಿತವೂ ಕೂಡ ಆಗಿದೆ. When Paul is telling to Timothy about what happened to him in Antioch, Iconium and Lystra, Timothy was there in the missionary journey. Timothy has seen it. He knew what kind of a life Apostle Paul lived. ಆತನ ಒಂದು ಸ್ವಾರ್ಥ ಸೇವೆಯ ಪ್ರಯಾಣದಲ್ಲಿ ಅಂತಿಯೋಕ್ಯ, ಯುಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ಆತನಿಗೆ ಆದ ಹಿಂಸೆಗಳನ್ನ ನೋಡುವಾಗ, ಆ ಹಿಂಸೆಗಳನ್ನ ಪೌಲನು ಅನುಭವಿಸುವಾಗ ಅವನ ಜೊತೆ ಪ್ರಯಾಣಿಕನಾಗಿ ತಿಮೋತಿಯನು ಕೂಡ ಆತನೊಟ್ಟಿಗೆ ಇದ್ದನು. When Paul is writing his death will, final letter to Timothy, the young disciple, it brought a lot of early memories of Paul to Timothy when he wrote this. ಪೌಲನು ಈ ಕಡೆಯ ಪತ್ರಿಕೆಯನ್ನ ಅಥವಾ ತನ್ನ ಮರಣದ ಉಯಿಲಿನ ಪತ್ರದ ಹಾಗೆ ಬರೆಯುತ್ತಿರುವಂತಹ ಈ ಪತ್ರಿಕೆಯನ್ನ ತಿಮೋಥೆಯನಿಗೆ ಬರೆಯುವಾಗ ಆತನಿಗೆ ಅನೇಕ ಹಳೆಯ ನೆನಪುಗಳು, ಸ್ವಾರ್ಥೆಯ ಸೇವೆಯಲ್ಲಿ ಆತನು ಮಾಡಿದಂತಹ ಕಾರ್ಯಗಳ ಅನೇಕ ನೆನಪುಗಳು ಮತ್ತೆ ಮರುಕಳಿಸಿದವು. 2 Corinthians 11:24 to 28 is a long list of Paul's sufferings. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ರಿಂದ ಮುಂದಕ್ಕೆ ನಾವು ನೋಡುವಾಗ ಅಲ್ಲಿ ಪೌಲನು ಅನುಭವಿಸಿದಂತಹ ಆ ಎಲ್ಲಾ ಹಿಂಸೆಗಳ ದೊಡ್ಡ ಪಟ್ಟಿಯೇ ಅಲ್ಲಿ ಕೊಡಲ್ಪಟ್ಟಿದೆ. I am even ashamed to talk about that. ನಾನು ಆ ಕುರಿತಾಗಿ ಮಾತನಾಡಲಿಕ್ಕೂ ಕೂಡ ನಾಚಿಕೊಳ್ಳುವವನಾಗಿದ್ದೇನೆ. So what we studied today is have nothing to do with false teachers, but imitate godly leaders. But at the end, you look at Jesus, who is the author and finisher of faith. ನಾವು ಈ ದಿನ ನೋಡಿಕೊಂಡಂತಹ ವಿಷಯವೇನೆಂದರೆ, ನಾವು ಸುಳ್ಳು ಬೋಧಕರ ಕುರಿತಾಗಿ ಅಥವಾ ಇಂತಹ ಗುಣಗಳುಳ್ಳಂತಹ ಜನರಿಂದ ನಾವು ದೂರವಿರಬೇಕು. ಬದಲಾಗಿ ಒಳ್ಳೆಯ ಗುಣಗಳನ್ನ ಹೊಂದಿದಂತಹ, ಸತ್ಯವೇದಾನುಸಾರವಾದಂತಹ ಗುಣಗಳನ್ನು ಹೊಂದಿದಂತಹ ಕ್ರೈಸ್ತ ನಾಯಕರನ್ನ ಹಿಂಬಾಲಿಸಬೇಕು. ಅದೇ ರೀತಿ ಕ್ರಿಸ್ತನನ್ನ ನಾವು ಹಿಂಬಾಲಿಸುವವರಾಗಿರಬೇಕು. And don't allow anybody to creep in unaware, whether in the house or in the church. ಆದ್ದರಿಂದ ಯಾರನ್ನೂ ಕೂಡ ನಿಮ್ಮ ಜ್ಞಾನವಿಲ್ಲದ ಹಾಗೆ ಸಭೆಯೊಳಗೆ ನುಸುಳಲಿಕ್ಕಾಗಲಿ, ಕುಟುಂಬಗಳಿಗೆ ನುಸುಳಲಿಕ್ಕಾಗಲಿ ಅವಕಾಶ ಕೊಡಬೇಡಿರಿ. May the Lord help us to be challenged by these thoughts. It's for me, and if it benefits you, praise God's name. ಈ ಆಲೋಚನೆಗಳು ನಮ್ಮೆಲ್ಲರಿಗೂ ದೇವರ ವಾಕ್ಯದ ಮೂಲಕ ಸವಾಲನ್ನ ಎಸೆಯುವ ಹಾಗೆ ದೇವರು ಮಾಡಲಿ. ಇದು ನನಗೆ ಉಪಯುಕ್ತವಾಯಿತು, ನಿಮಗೂ ಕೂಡ ಉಪಯುಕ್ತವಾಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ.